ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಸ್ವಾಮಿ ಚಿನ್ಮಯಾನಂದರಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೈವಲ್ಯೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ ಅದರ ಪ್ರಾರಂಭವನ್ನು ಮಾಡೋಣ. ಈ ಉಪನಿಷತ್ತಿನ ಪ್ರಸ್ತಾವನೆಯನ್ನು ನಾವು ಆಗಲೇ ಕೇಳಿದ್ದೇವೆ, ನಾವೆಲ್ಲರೂ ಚರ್ಚೆ ಮಾಡಿದ್ದೇವೆ. ಇವತ್ತು ಆ ಪ್ರಥಮ ಮಂತ್ರಕ್ಕೆ ನಾವು ಹೋಗಬೇಕಾಗಿದೆ. ಇದು ಎಲ್ಲ ಉಪನಿಷತ್ತು ತರಾನೇ, ಕೈವಲ್ಯೋಪನಿಷತ್ತು ಕೂಡ ಗುರು ಶಿಷ್ಯರ ಸಂಭಾಷಣೆಯ ಮೂಲಕವೇ ನಮಗೆ ಇದನ್ನು ತಿಳಿಸಲಾಗಿದೆ. ಇದನ್ನು ಲಘೋಪನಿಷತ್ತು ಅಂತ ಕರೆದಿದ್ದರೂ ಕೂಡ ಇದರ ತತ್ವ ವಿಚಾರವು ಅತ್ಯಂತ ಗುರುತರವಾದದ್ದಾಗಿದೆ, ಮೇಲಿನ ಥರದ್ದಾಗಿದೆ. ಅಂದರೆ ನಾವು ಇದನ್ನು ನಮಗೆ ಮಾರ್ಗಸೂಚಿ ಅಂತ ಬೇಕಾದ್ರೆ ಇದನ್ನು ನಾವು ಅರ್ಥ ಮಾಡ್ಕೋಬೋದು. ಅದರಂತೆ ಇದನ್ನು ಸರಳ ಮಾಡೋ ವಿಧಾನವನ್ನು ಇದರಲ್ಲಿ ಅತ್ಯಂತ ಚಂದದಲ್ಲಿ ಚರ್ಚೆ ಮಾಡಿದ್ದಾರೆ. ಇದನ್ನು ಎಲ್ಲ ನಮ್ಮ ಗುರು ಪರಂಪರೆಯವರು ಇದನ್ನು ಮನ್ನಿಸುತ್ತಾರೆ, ಮಾನ್ಯತೆ ಇದೆ. ಅದನ್ನು ನಾವು ಇದನ್ನು ಅತ್ಯಂತ ಕೂಲಂಕುಷವಾಗಿ, ಹೃದಯ ಸ್ಪರ್ಶೀಯವಾಗಿ ಇದನ್ನು ನೋಡತಕ್ಕದ್ದು. ಅತ್ಯಂತ ಹತ್ತಿರದಿಂದ ಇರತಕ್ಕಂಥ ವಿಚಾರವಾದ್ದರಿಂದ ನಾವು ಅದನ್ನು ಅತ್ಯಂತ ಸರಳವಾಗಿ, ಸುಲಭವಾಗಿ ಹೇಳೋದಕ್ಕೆ ನಾನು ಇದನ್ನು ಪ್ರಯತ್ನ ಪಡ್ತೇನೆ. ಮೊದಲನೆಯ ಸೂತ್ರದ ವಿಚಾರದಲ್ಲಿ ಏನು ಹೇಳ್ತಾರೆ ನೋಡಿ. ಅಥ ಅಶ್ವಲಾಯನೋ ಭಗವಂತಂ ಪರಮೇಷ್ಠಿನಂ ಉಪಸಮೇತ್ಯೋ ಉವಾಚ. ಅಂದ್ರೆ ಅರ್ಥ ಇಲ್ಲಿ ಅಂದರೆ, ಅಶ್ವಲಾಯನ ಎಂಬ ತಕ್ಕಂತಹ ಋಷಿಮುನಿಯು ಪರಬ್ರಹ್ಮನಾದಂಥ, ಅವನಿಗೆ ಸೃಷ್ಟಿಕರ್ತನಾದಂಥ, ಅಂದರೆ ಅವನ ಕೆಳಗಡೆ ಇರತಕ್ಕಂಥ ಈ ಪರಬ್ರಹ್ಮವನ್ನು ಅಲ್ಲದೆ ಅದನ್ನು ತಿಳಿಸುವುದಕ್ಕಾಗಿ ಈ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು ಪ್ರಶ್ನೆಯನ್ನು ಕೇಳುತ್ತಾನೆ. ಇಲ್ಲಿ ನಾವು ಅಥ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಅಲ್ಲಿರುವ ಸಂಶಯವನ್ನು ನಿವಾರಣೆಗೆ ನಾನು ಮುಂದಿನ ವ್ಯಾಖ್ಯಾನವನ್ನು ಮಾಡಿಕೊಡ್ತೇನೆ. ಗ್ರಂಥವನ್ನು ನೋಡಿ ಇದ್ರೆ. ಅಥ ಅನಂತರ ಅಶ್ವಲಾಯನನು ಭಗವಂತಂ ಪರಮೇಷ್ಟನಂ, ಭಗವಂತನಾದ ಪರಮೇಷ್ಠಿಯ ಉಪಸಮೇತ್ಯ ಹತ್ತಿರ ಹೋಗಿ ಉವಾಚ ಹೇಳಿದನು. ಅನಂತರ ಅಶ್ವಲಾಯನನು ಭಗವಾನ್ ಪರಮೇಷ್ಠಿಯ ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿಗೆ ಹೋಗಿ ಹೇಳಿದನು. ಅಶ್ವಲಾಯನ ಅಂತ ಇಲ್ಲಿ ನಾವು ಅಂದ್ಕೊಂಡಾಗ ನಮಗೆ ಈ ಜಗತ್ತಿನಲ್ಲಿ ಅಧ್ಯಾತ್ಮದಲ್ಲಿ ಪಾರಮಾರ್ಥಿಕ ವಿಚಾರವಾಗಿ ಬ್ರಹ್ಮತತ್ವವನ್ನು, ಆತ್ಮತತ್ವವನ್ನು ತಿಳಿಸಿಕೊಡುವುದಕ್ಕೆ ಇರುವ ಮೊದಲ ಸಾಧನೆಯನ್ನು ನಾವು ತಿಳ್ಕೋಬೇಕು. ಅಥ ಅಂದರೆ ತದನಂತರ, ಅಂದರೆ ಅನಂತರ, ಅಂದರೆ ನಮಗೇನು ಗೊತ್ತಿದೆಯೋ ಆ ತಿಳುವಳಿಕೆಯನ್ನು ಆಧಾರವಾಗಿಟ್ಟುಕೊಂಡು ಮುಂದಿನ ನಮಗೆ ಗೊತ್ತಿಲ್ಲದೇ ಇರುವ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅರ್ಥ. ಅಂದರೆ ಸೂತ್ರ ಭಾಷೆಗಳಲ್ಲೂ ಕೂಡ ಶಂಕರ ಭಗವತ್ಪಾದರು ಅಥತೋ ಬ್ರಹ್ಮ ಜಿಜ್ಞಾಸ ಅದೆಲ್ಲ ಇವಾಗ ಹೇಳ್ತಾರೆ ಮುಂದಕ್ಕೆ. ಮತ್ತು ಜೈಮಿನಿಯವರು ಧರ್ಮದಲ್ಲೂ ಕೂಡ ಅಥತೋ ಧರ್ಮ ಜಿಜ್ಞಾಸ ಅನ್ನೋದ್ರಲ್ಲೂ ಅಥ ಅನ್ನೋ ಪದವನ್ನು ಬಳಸ್ಯಾರೆ. ತದನಂತರ, ಅದಾದ ನಂತರ, ಯಾವುದಾದ ನಂತರ? ಮಾನವ ಜನ್ಮ ನಮಗೆ ದಕ್ಕಿದ ಮೇಲೆ, ಮಾನವ ಜನ್ಮದಲ್ಲಿ ನಮಗೆ ಬುದ್ಧಿಯು ಪರಮಾರ್ಥವನ್ನು ಯೋಚಿಸುವುದಕ್ಕೆ ಶುದ್ಧವಾದ ರೀತಿಯಲ್ಲಿ ಇರುವಾಗ, ಆಗ ನಮಗೆ ಮುಂದಕ್ಕೆ ನಾವೇನು ಮಾಡಬೇಕು ಅಂತ ತೋಚೋದಿಲ್ಲ. ಅಂದರೆ ಇಲ್ಲಿ ಅಶ್ವ ಅಂತಂದರೆ, ನಾನು ನಿಮ್ಗೆ ಹೇಳ್ತಾ ಇರೋದು ಗ್ರಂಥದಲ್ಲಿಲ್ಲ ಇದು. ಅಶ್ವ ಅಂದರೆ ಕುದುರೆ ಅಂತ. ಕುದುರೆ ಅನ್ನೋದು ಯಾವಾಗಲೂ ಕೂಡ ತುಂಬ ವೇಗದಲ್ಲಿ ಓಡತಕ್ಕಂಥ, ನಾವೆಲ್ಲರೂ ಕಂಡಿರತಕ್ಕಂಥ ಒಂದು ಪ್ರಾಣಿ. ಮತ್ತು ಯಾವಾಗಲೂ ಅದು ಲಾಯದಲ್ಲಿ ಕಟ್ಟಿದಾಗಲೂ ತನ್ನ ಪಾಡಿಗೆ ತಾನು ನಿಂತೇ ನಿದ್ದೆ ಮಾಡುತ್ತದೆ, ತಕ ಕುಣಿಯುತ್ತದೆ, ಎಲ್ಲೆಲ್ಲೋ ಹೋಗುವುದಕ್ಕೆ ಚಡಪಡಿಸುತ್ತದೆ. ಹೀಗೆ ನಮಗೆ ಸಿಕ್ಕಿರುವ ಶರೀರದಲ್ಲೂ ಒಂದು ಅಂಶ ಇದೆ. ಅದೇನು ಅಂತ ಮುಂದೆ ನೋಡೋಣ. ಅದರ ಮೂಲಕ ನಾವು ಎಲ್ಲವನ್ನು ನೋಡಬೇಕು. ಅದು ನಮಗೆ ಪ್ರಥಮವಾಗಿರುವ ಸೌಲಭ್ಯ, ಸುಲಭವಾಗಿರ್ತಕ್ಕಂಥ ಸಾಧನವಾಗಿದೆ ಅಂತ ಇದೆ. ಮತ್ತು ಇದನ್ನೆಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮನೇನಿದ್ದಾನೆ ಅವನೇ ಗುರುವಾಗಿದ್ದಾನೆ. ಅಂದರೆ ನಮ್ಮ ಶರೀರದಲ್ಲಿ ಮೊದಲು ನಮಗೆ ಸಿಕ್ಕಿರುವುದು ಶರೀರ. ಈ ಬೊಂಬೆಯಂತೆ ಈ ಶರೀರ ನಮಗೆ ಸಿಕ್ಕಿದೆ. ಇದರೊಳಗಡೆ ನಮಗೆ ಬಾಹ್ಯ ಕರಣಗಳು ಇದೆ, ಅಂತಃಕರಣಗಳು ಇದೆ. ಬಾಹ್ಯಕರಣಗಳಿಗೆ ಯಾವುದೇ ವಿವರಣೆ ಬೇಡ, ಅದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಅಂದಮೇಲೆ ನಮ್ಮ ಅಂತಃಕರಣದಿಂದಲೇ ಜೀವನವನ್ನು ಸಾಗಿಸುವ ಮನುಷ್ಯ ಜೀವಿಗೆ ಮುಂದೆ ಏನು, ತದನಂತರ ಏನೋ, ಅಂದರೆ ಕಾಲಾನಂತರ ಏನು, ಇದೆಲ್ಲವನ್ನು ವಿಚಾರವನ್ನು ಸರಳವಾಗಿ ಹೇಳಿಕೊಡತಕ್ಕಂಥ ವಿಚಾರವನ್ನು ಈಗ ಮೊದಲಲ್ಲಿ ಹೇಳ್ಕೊಡುತ್ತೆ. ಅಂದರೆ ಅರ್ಥ, ನಮ್ಮ ಶರೀರದಲ್ಲಿ ಕೂಡ ಕುದುರೆಯಂತ ಸದಾ ಓಡುತ್ತಿರೋ ಒಂದು ವಿಚಾರ ಇದೆ, ಒಂದು ಅಂಶ ಇದೆ, ಒಂದು ವ್ಯವಸ್ಥೆ ಇದೆ. ಜೊತೆಗೆ ಇದು ನಮಗೆ ಯಾವಾಗಲೂ ಕೂಡ ಬ್ರಹ್ಮನಿಂದ ಕೊಟ್ಟಲ್ಪಟ್ಟಿದ್ದು, ಅದರಿಂದ ಒಡೆಯನಾದಂಥ ಬ್ರಹ್ಮನನ್ನು ಮೊದಲು ಕುರಿತು ಈ ಪ್ರಶ್ನೆಯನ್ನು ಕೇಳ್ತಾನೆ. ಈ ಶರೀರದಲ್ಲಿ ಅದನ್ನು ವಿವೇಚನೆ ಮಾಡಿ ಸರಿ ತಪ್ಪುಗಳನ್ನು ತಿಳಿಸಿಕೊಡತಕ್ಕಂಥ ಒಂದು ವ್ಯವಸ್ಥೆಯೂ ಇದೆ. ಅದು ಏನು ಅಂತ ನಾವು ನೋಡುವಾಗ ಪೂರ್ತಿ ಅಂತಃಕರಣದಿಂದಲೇ ಈ ಉಪನಿಷತ್ತು ಶುರುವಾಗುತ್ತೆ ಅಂತ ನಾವು ಒಂದು ನಿರ್ಣಯಕ್ಕೆ ಬರಬೇಕು. ಮುಂದೆ ಏನು ಭಾಷೆಯಲ್ಲಿ ಹೇಳ್ತಾರೆ ನೋಡಿ, ಅದಕ್ಕೆ ಸಮಂಜಸವಾಗುವಂತೆ ನಾವು ಅದನ್ನು ಒಂದು ಎಟಮಾಲಜಿನಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ನೋಡೋಣ. ಋಗ್ವೇದದಲ್ಲಿ ಅಶ್ವಲಾಯನ ಪ್ರಸಿದ್ಧನಾದ ಮಂತ್ರ ಋಷಿ.
ನಮ್ಮ ಹಿಂದೂ ಶಾಸ್ತ್ರ ಗ್ರಂಥಗಳಲ್ಲಿ ಅವನಿಂದ ಬಂದ ಮಂತ್ರಗಳು ಅನೇಕವಾಗಿವೆ. ಅಂತಹ ಉತ್ತಮ ಗುರುವೇ ತಾನು ತಿಳಿದಿರುವುದು ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೂ ಸಾಧ್ಯವಾದರೆ ಸತ್ಯವನ್ನು ಮತ್ತಷ್ಟು ಸ್ಪಷ್ಟವಾಗಿ ಅರಿಯುವುದಕ್ಕೂ ಅತ್ಯಂತ ಶ್ರೇಷ್ಠ ಗುರುವಾದ ಬ್ರಹ್ಮನ ಬಳಿ ಸಾರುತ್ತಾನೆ. ಅತ್ಯಂತ ಶ್ರೇಷ್ಠವಾದ ಗುರು ಯಾಕೆ ಅಂದರೆ ನಮ್ಮನ್ನ ಮಾಡಿರ್ತಕ್ಕಂಥ ಸೃಷ್ಟಿಗೆ ಕಾರಣವಾಗಿರತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮ ಏನಿದ್ದಾನೆ ಅವನನ್ನು ಅತ್ಯಂತ ದೊಡ್ಡ ಗುರು ಅಂತ ಈ ವಿಚಾರದಲ್ಲಿ ಹೇಳಿದ್ದೆ. ಹೇಗೆ ಕಠೋಪನಿಷತ್ತಲ್ಲಿ ಯಮಧರ್ಮನನ್ನು ಗುರುವೆಂದು ಪರಿಗಣಿಸಲಾಯಿತೋ ಈ ಉಪನಿಷತ್ತಲ್ಲಿ ಬೋಧನೆಗಾಗಿ ಕೈವಲ್ಯೋಪನಿಷತ್ತಲ್ಲಿ ಈ ಬ್ರಹ್ಮನನ್ನು ಗುರುವಾಗಿ ಸ್ವೀಕರಿಸಲಾಗಿದೆ. ಅಶ್ವಲಾಯನನ್ನು ಏನಾಗಿದೆ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿದೆ. ಅಂದ್ರೆ ಅರ್ಥ ಏನು, ಇಡೀ ಜೀವಕುಲದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜೀವ ಮಾನವ ಜೀವ. ಈ ಮಾನವ ಜೀವಕ್ಕೆ ಮಾನವ ಜನ್ಮವೇ ಒಂದು ದೊಡ್ಡದು. ಯಾತಕ್ಕೆ ದೊಡ್ಡದು? ಇದಕ್ಕಿರತಕ್ಕಂಥ ಗುರಿ ದಾರಿಯೂ ಕೂಡ ಮಾಡಲೇಬೇಕಾಗಿರತಕ್ಕಂಥ ಪರಮ ಕರ್ತವ್ಯವಾಗಿದೆ. ಪರಮ ಪುರುಷಾರ್ಥವನ್ನು ಹೊಂದುವುದಕ್ಕೆ ಏಕೈಕವಾಗಿರುವ ಜನ್ಮವೇ ಮಾನವ ಜನ್ಮ. ಅದಕ್ಕೆ ನಮಗೆ ಈ ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ ಒಂದು ಬೊಂಬೆ ಕೊಡಲ್ಪಟ್ಟಿದೆ. ಆ ಬೊಂಬೆ ಯಾವುದು? ನಮ್ಮದೇ ಆದ ಶರೀರ. ನಮ್ಮ ಶರೀರ ಇದೆ. ಈ ಶರೀರದೊಳಗೆ ಅಂತಃಕರಣ ಇದೆ. ಅಂತಃಕರಣದಲ್ಲಿ ನಮಗೆ ಎಲ್ಲದಕ್ಕಿಂತ ಪ್ರಮುಖವಾಗಿರುವುದು ಯಾವುದು? ನೀವೇ ಯೋಚನೆ ಮಾಡಿ ಅಂತ ನಾನು ಹೇಳಲಿಲ್ಲ, ಈಗ ಹೇಳ್ತೀನಿ. ಅಂದರೆ ನಮ್ಮ ಅಂತಃಕರಣದಲ್ಲಿ ಮೊದಲನೆಯದು ಮನಸ್ಸು. ನಿಮ್ಮ ಜೀವನದ ಎಲ್ಲ ಪ್ರಕಾರಗಳಿಗೂ, ಎಲ್ಲ ನಿರ್ಣಯಗಳಿಗೂ, ಎಲ್ಲ ಸುಖಗಳಿಗೂ, ಎಲ್ಲ ದುಃಖಗಳಿಗೂ, ಜನ್ಮಗಳಿಗೂ ಕಾರಣವಾದದ್ದು ಮನಸ್ಸೇ ಹೊರತು ಅದಕ್ಕಿಂತ ಬೇರೆಯಾದದ್ದಿಲ್ಲ. ಆದ್ದರಿಂದ ಇಲ್ಲಿ ಶಿಷ್ಯನಂತೆ ಯಾವುದು ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅದು ಮನಸ್ಸು. ಮನಸ್ಸು ತನ್ನ ಬುದ್ಧಿಗೆ ಯಾವಾಗಲೂ ಹೇಳ್ತಾ ಇರುತ್ತೆ. ಅದರಿಂದ ಬುದ್ಧಿಯಾದದ್ದು ಇಲ್ಲಿ ನಮಗೆ ಬ್ರಹ್ಮನಂತೆ ಇರತಕ್ಕಂಥ ಗುರುವೆಂದು ಭಾವಿಸತಕ್ಕದ್ದು. ನಿಮ್ಗೆ ಅರ್ಥವಾಗಲಿ ಅಂತ ಇದನ್ನು ಸುಲಭ ಮಾಡಿ ಇಲ್ಲಿ ಹೇಳಿರೋದು. ಸೊ ಮನಸ್ಸಿನಿಂದ ಹೇಳುವುದೆಲ್ಲವೂ ಪ್ರಶ್ನೆ, ಅದಕ್ಕೆ ಉತ್ತರವೆಲ್ಲವೂ ಸಿಗುವುದು ಬುದ್ಧಿಯಲ್ಲಿ. ಏಕೆಂದರೆ ಬುದ್ಧಿ ನಿರ್ಣಾಯಕವಾದದ್ದು, ಮನಸ್ಸು ಸಂಶಯಾತ್ಮಕವಾದದ್ದು. ಅದರಿಂದ ನಮಗೆ ಅಂತಃಕರಣ ಅನ್ನತಕ್ಕಂಥದ್ದೇನಿದೆ ಈ ಮನಸ್ಸಿನಿಂದಲೇ ಎಲ್ಲ ಶುರುವಾಗೋದು. ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ, ಮೂಗಿನಿಂದ ಮೂಸುವ, ನಾಲಿಗೆಯಿಂದ ರುಚಿ ನೋಡುವ, ಚರ್ಮದಿಂದ ಸ್ಪರ್ಶ ಮಾಡುವ ಎಲ್ಲವೂ ಬಾಹ್ಯಕರಣವಾದರೂ ಕೂಡ ಅದನ್ನು ನಿರ್ಣಯ ಮಾಡುವ ಅಥವಾ ಸಂಶಯ ಪಡುವ, ಪ್ರಶ್ನಿಸುವ ಎಲ್ಲ ಹಕ್ಕುಗಳು ಅರ್ಥವಾಗುವ, ಅರ್ಥವಾಗದೇ ಇರುವ ಏನಿದೆ ಅದು ಯಾವಾಗಲೂ ಮನಸ್ಸೇ ಆಗಿರುತ್ತದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆದ್ದರಿಂದ ಮನಸ್ಸಿನಲ್ಲಿ ಸಂಶಯ ಇದೆ. ಅಂದರೆ ಆ ಅಶ್ವಲಾಯನನು ಬ್ರಹ್ಮ ಗುರುವನ್ನು ಕೇಳ್ತಾ ಇದ್ದಾನೆ, ನಾನು ಏನೇನೋ ತಿಳ್ಕೊಂಬಿಟ್ಟಿದ್ದೀನಿ, ಎಲ್ಲವೂ ಸರಿಯಾಗಿದೆ ಅಂತ ಅನ್ಕೊಂಬಿಟ್ಟಿದ್ದೀನಿ, ಸರಿಯೋ ತಪ್ಪೋ ನಮ್ಗೆ ಗೊತ್ತಿಲ್ಲ. ಅದರಿಂದ ನಿಮ್ಮನ್ನು ಗುರುಗಳೇ, ಹೇ ಗುರುಗಳೇ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮುಂದಿನ ಯಾವುದು ನೋಡಿ. ನಮ್ಮ ಜೀವನದಲ್ಲಿ ಆಗುವ ಯಾವುದೇ ಗುಪ್ತ ವಿಚಾರಗಳು ಕೂಡ, ಗೋಪ್ಯ ವಿಚಾರಗಳು ಕೂಡ ನಮಗೆ ಅರಿತಿರುವ ಬುದ್ಧಿಯ ಮಟ್ಟದಲ್ಲಿ ಮೊದಲು ಅರ್ಥವಾಗುವ, ಅರ್ಥವಾಗದೇ ಇರುವ ಯಾವುದಾದರೂ ಒಂದು ಸೌಲಭ್ಯ ನಮ್ಮ ಶರೀರದಲ್ಲಿ ಇದೆ ಅಂದರೆ ಅದು ಕೇವಲ ಮನಸ್ಸು ಮಾತ್ರ. ಇದನ್ನು ಅಲ್ಲಗಳೆಯೋ ಹಾಗೇ ಇಲ್ಲ. ಯಾರಿಗಾದ್ರೂ ಗೊತ್ತಾಗಲಿ ಗೊತ್ತಾಗದೇ ಇರಲಿ, ಆದರೆ ನಮಗೆ ಖಂಡಿತವಾಗಿ ಗೊತ್ತೇ ಇರುತ್ತೆ. ಸರಿ ತಪ್ಪು, ಬೇಕು ಬೇಡ, ಇಚ್ಛೆ ಅನಿಚ್ಛೆ ಎಲ್ಲವೂ ಕೂಡ ನಿರ್ಣಯವಾಗುವುದು ಮನಸ್ಸಿನ ಹಂತದಲ್ಲಿ. ಸೊ ನಮ್ಮ ಸಂಶಯವೆಲ್ಲವೂ ಉತ್ಪತ್ತಿಯಾಗುವುದು, ಉದ್ಭವವಾಗುವುದು ನಮ್ಮ ಶರೀರಗಳಲ್ಲಿ. ನಾನು ಗಂಡು, ನಾನು ಮನುಷ್ಯ, ನಾನು ಹೆಣ್ಣು, ನಾನು ಇಂಥ ಜನ್ಮದವನು, ಇಂಥ ಕುಲದವನು, ಎಷ್ಟು ತಿಳಿದಿದ್ದೇನೆ, ಇದೆಲ್ಲವೂ ನಮಗೆ ಬುದ್ಧಿಗೆ ಹೋಗುವ ಮೊದಲು ಸಂಶಯಾತ್ಮಕವಾಗಿ ನಮಗೆ ಅರ್ಥವಾಗುವುದು ಮನಸ್ಸಿನ ಮೂಲಕವೇ. ಇದು ಕುಲದೇವತೆ, ಇದು ವರದೇವತೆ ಏನೇನು ಅಂದ್ಕೊಂಡಿದ್ದೀವಲ್ಲ, ನಮ್ಮ ಜೀವನದ ಎಲ್ಲ ಕರ್ಮಗಳನ್ನು ನಿರ್ಧಾರ ಮಾಡದ್ದೇ ಇರುವ ಪೂರ್ತಿಯಾಗಿರುವ ಸಂಶಯಾತ್ಮಕವಾಗಿರತಕ್ಕಂಥದ್ದು ವ್ಯವಸ್ಥೆ ಆದಪ್ಪ ಅಂದರೆ ಮನಸ್ಸು. ಸೊ ಈ ಮನಸ್ಸು 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 ಅಂತೇನಿದೆ ಅಂದರೆ ಇದರೊಳಗೆ ಸಂಕಲ್ಪ ವಿಕಲ್ಪಗಳೆಲ್ಲವೂ ಇದರಲ್ಲೇ ಆಗುವುದರಿಂದ ಇದನ್ನು ನಾವು ಅಶ್ವಲಾಯನ ಅನ್ನೋದನ್ನು ಶಿಷ್ಯನನ್ನಾಗೂ ಬ್ರಹ್ಮವನ್ನು ಗುರುವನ್ನಾಗಿ ಇದರೊಳಗೆ ಇಟ್ಟುಕೊಂಡು ನಾವು ಇದನ್ನು ಮುಂದುವರಿಯಬೇಕು, ತಿಳಿದುಕೊಳ್ಳತಕ್ಕದ್ದು ಎಂದು ನನ್ನ ಭಾವನೆ. ನೋಡಿ, ಈ ಉಪನಿಷತ್ತಿನಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನೇ ಗುರು. ಅವನಿಂದಲೇ ಅವನ ಆದಿಪುತ್ರರಾದ ಸನತ್ ಕುಮಾರರುಗಳಿಗೆ ಅಧ್ಯಾತ್ಮ ಜ್ಞಾನವು ಮೊದಲು ಬೋಧಿಸಲ್ಪಟ್ಟಿತ್ತು. ಅಂದರೆ ಮಹಾಶಿಷ್ಯನೊಬ್ಬ ಗುರುಗಳಲ್ಲಿ ಶ್ರೇಷ್ಠತಮ ಎನಿಸಿಕೊಂಡ ಮಹಾ ಸದ್ಗುರುವಿನ ಬಳಿ ಜ್ಞಾನಾರ್ಥಿಯಾಗಿ ಹೋಗುತ್ತಾನೆ. ಆದ್ದರಿಂದ ಈ ಉಪನಿಷತ್ತಿನಲ್ಲಿ ಬರುವ ಚರ್ಚೆಯ ಮಟ್ಟ ಕಡಿಮೆಯ ದರ್ಜೆಯದಲ್ಲ. ಅಲ್ಲಿ ಕಾಣುವ ವಾದ ಸರಣಿಯು ಅಸಮಂಜಸವಾದದ್ದಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅಂದ್ರೆ ಅರ್ಥ ಇಲ್ಲೆಲ್ಲವೂ ಕೂಡ ಎಟ್ಮಾಲಜಿ ಮಾಡಿದೆ, ಮತ್ತೆ ಪ್ರತಿಯೊಂದಲ್ಲೂ ಕೂಡ ನಮಗೆ ಮ್ಯಾನಿಫೆಸ್ಟೇಷನ್ ಕಾಣುತ್ತೆ. ಅಂದ್ರೆ ಯಾವುದನ್ನು ಸಾಂಕೇತಿಕವಾಗಿ ಇದೆಯೋ ಅದನ್ನು ಪರಿಪೂರ್ಣವಾಗಿ ನಾವು ನೋಡ್ಬೋದು. ಲೌಕಿಕ, ಅಲೌಕಿಕ, ಪಾರಮಾರ್ಥಿಕ ಇದನ್ನು ಡಿವಿಷನ್ ಮಾಡ್ಕೋಬಹುದು. ಈ ಜೀವನದಲ್ಲಿ ನಾನು ಯಾತಕ್ಕೆ ಈ ಜೀವವು ಈ ಮಾನವ ಶರೀರವನ್ನು ತೆಗೆದುಕೊಂಡಿದೆ, ಈ ಜೀವದ ಮುಂದಿನ ಪ್ರಯಾಣ ಏನು, ಶರೀರದ ನಂತರ ಇದು
ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ, ಈಗಲೇ ಇರತಕ್ಕಂಥ ಜೀವನ ಮುಕ್ತಿಯನ್ನು ಸದ್ಯೋಮುಕ್ತಿಯನ್ನು ತಿಳಿಸಿಕೊಡತಕ್ಕಂಥ ಪಾರಮಾರ್ಥಿಕ ವಿಚಾರವನ್ನು ಕೈವಲ್ಯೋಪನಿಷತ್ತು ನಮಗೆ ಸಿಗುತ್ತೆ, ತಿಳಿಸಿಕೊಡುತ್ತೆ. ಅಂದರೆ ಅರ್ಥ, ನಾನು ಮನುಷ್ಯ ಏನೇನು ಹೊರಗಡೆ ನಿಮ್ಮ ಜಗತ್ತಲ್ಲಿ ಕಾಣ್ತಾ ಇರೋದಲ್ಲೋ ಇದೆಲ್ಲವೂ ಮಮಕಾರದಿಂದ ಕೂಡಿರ್ತಕ್ಕಂಥ ನನ್ನದು ಅನ್ನುವ ಭಾವವನ್ನು ತುಂಬಿಕೊಂಡು ಅದನ್ನು ಅನುಭವಿಸುವುದು ಕೂಡ ಮನಸ್ಸೇ. ಸೊ ಈ ಮನಸ್ಸಿನಲ್ಲಿ ಬರುವ ಸಂಶಯಗಳನ್ನೆಲ್ಲವನ್ನು ಆಧ್ಯಾತ್ಮಿಕ ಏನು ಇದೆ ಅಂತಕ್ಕಂಥ ಸಂಶಯಗಳನ್ನು ಪಾರಮಾರ್ಥಿಕವಾಗಿ ಇದನ್ನು ನಿರ್ಣಯ ಮಾಡಿಕೊಳ್ಳುವುದು ಹೇಗೆ ಎನ್ನುವ ಈ ಸಂಭಾಷಣೆಯೇ ಗುರು ಶಿಷ್ಯರ ಸಂಭಾಷಣೆಯಾಗಿ ಅಶ್ವಲಾಯನ ಮತ್ತು ಈ ಚತುರ್ಮುಖ ಬ್ರಹ್ಮನ ನಡುವೆ ನಡೆಯತಕ್ಕಂಥ ಸಂಭಾಷಣೆಯಾಗಿದೆ. ಮುಂದೆ ಭಾರತದ ಶಾಸ್ತ್ರ ಗ್ರಂಥಗಳಲ್ಲಿ ಅಥ ಎಂಬ ಶಬ್ದ ಪ್ರಯೋಗವು ವಿಶಿಷ್ಟವಾದದ್ದು. ಬ್ರಹ್ಮಸೂತ್ರಗಳು ಅಥ ಶಬ್ದದಿಂದಲೇ ಪ್ರಾರಂಭವಾಗುತ್ತದೆ. ಶ್ರೀ ವ್ಯಾಸ ಭಗವಾನರ ಬ್ರಹ್ಮಸೂತ್ರಗಳಲ್ಲಿ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬುದೇ ಪ್ರಾರಂಭದ ಸೂತ್ರ. ಜೈಮಿನಿ ಸೂತ್ರಗಳು ಕೂಡ ಅಥಾಶ್ ಎಂಬ ಶಬ್ದ ಪ್ರಯೋಗದಿಂದಲೇ ಆರಂಭಿಸುತ್ತದೆ. ಈ ಎಲ್ಲಾ ಪ್ರಯೋಗಗಳಲ್ಲಿಯೂ ಅಥ ಎಂದರೆ ಅನಂತರ ಎಂಬುದು. ಆಯಾ ಶಾಸ್ತ್ರ ಅಧ್ಯಯನಕ್ಕೆ ತಕ್ಕ ಅಧಿಕಾರವನ್ನು ಪಡೆಯಲು ಅಗತ್ಯವಾದ ಪೂರ್ವಭಾವಿ ಸಾಧನೆಗಳನ್ನು ಶಿಷ್ಯನು ಯಶಸ್ವಿಯಾಗಿ ಮುಗಿಸಿದ ನಂತರ ಎಂಬ ಅರ್ಥ ಸೂಚಿಸುತ್ತದೆ. ಅಂದರೆ ಅರ್ಥ ಏನು ಅಂದರೆ, ಬ್ರಹ್ಮ ಜಿಜ್ಞಾಸೆಗಾಗಲಿ ಧರ್ಮ ಜಿಜ್ಞಾಸೆಗಾಗಲಿ ಅಥ ಅನ್ನುವ ಹಿಂದಿನ ಪದ ಏನನ್ನು ಸಂಕೇತ ಕೊಡುತ್ತದೆ ಅಂತ ಅರ್ಥ. ಅಂದರೆ ನೀವು ಒಂದು ಹಂತದವರೆಗೂ ಮಗುವಾಗಿದ್ದಾಗಲಿಂದ ನಾವೆಲ್ಲರೂ ಕೂಡ ನಮಗೇನು ಗೊತ್ತಿಲ್ಲ, SLC ಆದಮೇಲೆ ಏನು ಅಂದಮೇಲೆ ಆಮೇಲೆ ಯೋಚನೆ ಮಾಡೋದಕ್ಕೆ ಹೊರಡ್ತಾನೆ. ಆಮೇಲೆ ತನ್ನ ಕ್ಯಾರಿಯರ್ ಏನು, ತನ್ನ ಮುಂದಿನ ಏನು, ಸಂಸಾರ ಏನು, ಇದೆಲ್ಲವೂ ಹೇಗಿದೆಯೋ ಹಾಗೆಯೇ ಈ ಜೀವ ಮಾನವ ಶರೀರವನ್ನು ಪಡೆದುಕೊಂಡ ನಂತರ ಈ ಜನ್ಮದಲ್ಲಿ ಮಾಡಬೇಕಾದ ಕರ್ತವ್ಯವೇನು, ಅದರಿಂದ ನಾನು ಪಡೆಯುವ ಜ್ಞಾನವಾದರೂ ಏನು, ತದನಂತರ ಪಡೆಯುವುದಾದರೂ ಏನು. ಸೊ ಜ್ಞಾನದಿಂದ ನಾನು ಜೀವನವನ್ನು ಮಾಡ್ತೇನೆ ಅನ್ನೋದು ಬೇರೆ ವಿಚಾರ. ಆದರೆ ಜೀವನದಿಂದ ಬರುವ ಜ್ಞಾನದಿಂದ ಏನನ್ನು ಮಾಡಬೇಕಾಗಿದೆ ಅದು ನಮಗೆ ಸಂಶಯ ಇದೆ. ಆದ್ದರಿಂದ ಇದು ಅಶ್ವಲಾಯನ ಎಂದರೆ ಮನಸ್ಸೇ ಆಗಿದೆ. ಸೊ ಈ ಮನಸ್ಸಿನಲ್ಲಿರತಕ್ಕಂಥ ಈ ಮನಸ್ಸು ಎಂಬತಕ್ಕಂಥ ಸಂಶಯ ಇದೆಯಲ್ಲ, ಇದನ್ನು ಹೋಗಲಾಡಿಸೋದಕ್ಕೆ ಮಾಡಬೇಕಾದೇನಿದೆ, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಎಲ್ಲ ಉಪನಿಷತ್ತುಗಳು ಇದನ್ನು ಒಪ್ಪಿ ಅದನ್ನು ತೆಕ್ಕೆಗೆ ತೆಗೆದುಕೊಂಡು ಎಲ್ಲರಿಗೂ ಇರತಕ್ಕಂಥ ಗುರು ಶಿಷ್ಯ ಸಂಭಾಷಣೆಯಲ್ಲಿ ಇರುವ ಬಹಳ ಮುಖ್ಯವಾದಂಥ ಪಾರಮಾರ್ಥಿಕವಾದಂಥ ವಿಚಾರಕ್ಕೆ ಬಹಳ ಮೂಲವಾದದ್ದು, ಬೀಜವಾದದ್ದು. ಆದ್ದರಿಂದ ಇದನ್ನು ಚಂದದಲ್ಲಿ ಪರಿಷ್ಕರಿಸಬೇಕು. ನೋಡಿ, ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವುದಕ್ಕೆ ಕೆಲವು ಅರ್ಹತೆಗಳು ಅಗತ್ಯ. ಆ ಸಿದ್ಧತೆಗಳನ್ನು ಮುಗಿಸಿಕೊಂಡ ನಂತರವೇ ಶಾಸ್ತ್ರಾಧ್ಯಯನ, ಆತ್ಮವಿಶ್ಲೇಷಣೆ, ಅಧ್ಯಾತ್ಮ ಚಿಂತನೆ, ಪರಮಾತ್ಮ ಅನುಭೂತಿ ಇವೆಲ್ಲವೂ ಸಾಧನೆ ಇಲ್ಲದವನಿಗೆ ಕೂಡಲೇ ಆಗುವ ಅನುಭವಗಳಲ್ಲ. ಆ ಅನುಭವಕ್ಕೆ ಪೂರ್ವಭಾವಿಯಾದ ಸಾಧನೆ ಸಿದ್ಧತೆಗಳು ಅನಿವಾರ್ಯ. ಇದನ್ನೇ ಅಧ್ಯಯನಕ್ಕೆ ಅಧಿಕಾರ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವುದು. ಅಂದ್ರೆ ಅರ್ಥ ಏನು ಅಂದ್ರೆ, ಎಲ್ಲರೂ ಒಂದು ಬೇರೆ ತಗೋಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಒಂದಿರುತ್ತೆ, ನಿಮಗೆಲ್ಲ ಈ ಲೋಕಕ್ಕೆಲ್ಲ ಗೊತ್ತಿರುತ್ತೆ. ಇನ್ನು ಅಧ್ಯಾತ್ಮ ಅಧ್ಯಯನ ಮಾಡೋದಕ್ಕೆ, ನಮ್ಮನ್ನು ನಾವು ತಿಳಿಯೋದಕ್ಕೆ, ಪಾರಮಾರ್ಥಿಕವಾಗಿ ಬ್ರಹ್ಮತತ್ವವನ್ನು ಆತ್ಮತತ್ವವನ್ನು ಅರಿತುಕೊಳ್ಳುವುದಕ್ಕೆ ಒಂದು ಮಾರ್ಗಸೂಚಿ ಬೇಕಲ್ಲ, ಒಂದು ಪರೀಕ್ಷೆ ಬೇಕಲ್ಲ. ಪರೀಕ್ಷೆ ಇಲ್ಲದಿದ್ದರೂ ಒಂದು ತಯಾರಿ ಬೇಕಲ್ಲ, ತರಬೇತಿ ಬೇಕಲ್ಲ. ಆ ತರಬೇತಿಗೆ ಇರತಕ್ಕಂಥ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಪರಮ ಗ್ರಂಥವೇ ಕೈವಲ್ಯ ಉಪನಿಷತ್ತು. ಅದರಿಂದ ಇಲ್ಲಿ ಹೇಳಿದ್ದಾರೆ, ನಮಗೆ ಇರುವ ನಮಗೇನು ಗೊತ್ತಿಲ್ಲ, ನಮಗೆ ಸಂಸ್ಕೃತ ಬರೋದಿಲ್ಲ, ನಾವು ವೇದಗಳನ್ನು ಓದಿಲ್ಲ, ಉಪನಿಷತ್ತುಗಳ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವ ಗುರು ಶಿಷ್ಯರ ಆ ಸಂಭಾಷಣೆಯಲ್ಲಿ ಗುರುವಾದವನು ನಿರ್ದಿಷ್ಟವಾಗಿ ಹೇಳಬೇಕಾದರೆ ಒಂದಷ್ಟು ಹಂತದವರೆಗೂ ಶಿಷ್ಯನಿಗೆ ಇದು ಅರ್ಥವಾಗತಕ್ಕದ್ದು, ಇಲ್ಲದಿದ್ದರೆ ಅರ್ಥವಾಗುವಂತೆ ಮಾಡಿ ತದನಂತರ ಮುಂದಿನ ಪಾರಮಾರ್ಥಿಕ ವಿಚಾರಕ್ಕೆ ಹೋಗೋದು. ಹಾಗೆ ನೋಡೋಕೋದ್ರೆ ಮನುಷ್ಯನ ಜನ್ಮದಲ್ಲಿ ಬರುವ ಭಾಷೆಗಳು, ಭಾವಗಳು, ಪ್ರತಿಯೊಂದು ಅವನಿಗಾಗತಕ್ಕಂಥ ಸಂಕಷ್ಟಗಳು ಎಲ್ಲವನ್ನ ಪಾರಮಾರ್ಥಿಕ ದೃಷ್ಟಿಯಿಂದಲೇ ನೋಡುವ ಒಂದು ಗುಣವನ್ನು ಅವನು ಬೆಳೆಸ್ಕೊಳ್ತಾನೆ. ಗುಣಾತೀತನಾದಾಗ ಮಾತ್ರ ಆ ವಿಚಾರವನ್ನು ಹೇಳ್ತಾರೆ ನೋಡಿ. ಈ ಉಪನಿಷತ್ತಿನ ಪ್ರಾರಂಭದ ಅಥ ಎನ್ನುವ ಶಬ್ದದಿಂದ ಶಿಷ್ಯನಾದ ಅಶ್ವಲಾಯನನು ಅದರ ಅಧ್ಯಯನಕ್ಕೆ ಅಧಿಕಾರ ಪಡೆದಿದ್ದಾನೆ ಎಂಬುದು ವಿದಿತವಾಗುತ್ತದೆ. ಅಧಿಕಾರ ಎಂದರೆ ಅಗತ್ಯವಾದ ಅರ್ಹತೆಗಳು. ಇವು ಯಾವುವೆಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷತ್ವ ಎಂಬ ಸಾಧನಾ ಚತುಷ್ಟಯಗಳು. ಅಶ್ವಲಾಯನನಿಗೆ ಉಪನಿಷತ್ತಿನ ಉಪದೇಶವನ್ನು ಪಡೆಯುವ ಅಧಿಕಾರ ಇದ್ದುದರಿಂದ ಅವನು ಈ ಜ್ಞಾನ ಪಡೆಯಲು ಸಿದ್ಧನಾಗಿದ್ದ. ಅಶ್ವಲಾಯನಂತೆ ನಾವೆಲ್ಲರೂ ಈ ಅರ್ಹತೆಯನ್ನು ಪಡೆದಿದ್ದೇವೆ ಎಂದು ಭಾವಿಸೋಣ. ಏಕೆಂದರೆ ವಿವೇಕ ಚೂಡಾಮಣಿ ಆಗಿದೆ, ಕೇಳಿದ್ದೀವಿ. ನಿತ್ಯಾನಿತ್ಯ ವಸ್ತು ಅಂದರೆ ಏನು, ಅನಿತ್ಯವಾದದ್ದು ಯಾವುದು, ಆತ್ಮವು ಅನಾತ್ಮವಾದದ್ದು ಯಾವುದು, ವೈರಾಗ್ಯ ಎಂದರೇನು, ಜ್ಞಾನ ಎಂದರೇನು ಅಂತ ಅಲ್ಲಷ್ಟು ಇಲ್ಲಷ್ಟು ಕೇಳಿದ್ದೇವೆ, ಓದಿದ್ದೇವೆ, ತಿಳಿದಿದ್ದೇವೆ. ಆದರೆ ಇಷ್ಟೇ ಸಾಕೋ?
ಇಷ್ಟು ಮುಂದೆ ಕೇಳುವುದಕ್ಕೆ ನಮಗೆ ಇದು ಸಾಧ್ಯವಾಗಬಹುದೇ ಹೊರತು ಇದರಿಂದಲೇ ಪರಮಾರ್ಥವನ್ನು ತಿಳಿಯಲಾಗದು. ಹೇಗೆ ಅಂದರೆ ಒಂದು ಸಣ್ಣ ವಿಚಾರ ಹೇಳ್ತೀನಿ, ನೆನಪಿಟ್ಕೊಳ್ಳಿ, ಕೊನೆವರೆಗೂ ಇಟ್ಕೋಬೇಕು. ಯಾವುದಾದ್ರೂ ಒಂದು ಶಬ್ದ ಇದ್ದರೆ ಆ ಶಬ್ದಕ್ಕೆ ನಾವು ಮೊದಲು ಇವರು ಓದಿದಂತೆ ಪದಾರ್ಥ ಅಂದರೆ ಪದದ ಅರ್ಥ, ಪದದ ಅರ್ಥ ಆದಮೇಲೆ ಅದರಿಂದ ಒಂದು ವಾಕ್ಯವನ್ನು ಮಾಡ್ತೇವೆ, ಅಲ್ಲಿ ಸಿಗತಕ್ಕಂಥದ್ದು ಅರ್ಥ ವಾಚ್ಯಾರ್ಥ ಅಂದರೆ ವಾಕ್ಯದಲ್ಲಿ ಸಿಗತಕ್ಕಂಥ ಅರ್ಥ. ವಾಚ್ಯಾರ್ಥ ಆದಮೇಲೆ ಅದಕ್ಕೊಂದು ಲಕ್ಷಣ ಇರುತ್ತೆ, ಲಕ್ಷಣಾರ್ಥ. ಲಕ್ಷಣಾರ್ಥ ಆದಮೇಲೆ ಒಂದು ಭಾವಾರ್ಥ ಇರುತ್ತೆ. ಆ ಭಾವಾರ್ಥದವರೆಗೂ ಹೋಗುವಾಗ ನಮಗೆ ಒಂದು ನಿರ್ಣಯಕ್ಕೆ ಬರ್ತೀವಿ, ಅಂದರೆ ಮನಸ್ಸು ಬುದ್ಧಿಗೆ ಈ ಸಲಕರಣೆಯನ್ನು ಕೊಡೋದಕ್ಕೆ ಸಿದ್ಧವಾಗಿರುತ್ತೆ. ಅಂದರೆ ಅರ್ಥ ಏನಂದರೆ ಮನಸ್ಸು ಯಾವಾಗಲೂ ಲಗಾಮಿದ್ದಂತೆ ಅಂತ ಕಠೋಪನಿಷತ್ತು ಹೇಳುತ್ತೆ ಅಲ್ವಾ. ಅಂದರೆ ಅರ್ಥ ಏನು, ನಮಗೆ ಆ ಲಗಾಮಲ್ಲಿ ಕುದುರೆಯನ್ನು ಓಡಿಸುವಾಗ ಕುದುರೆಯನ್ನು ಲೂಸಾಗಿ ಬಿಡಬಹುದು, ನಿಲ್ಲಿಸುವಾಗಲೂ ಬಿಗಿಯಾಗಿಡಬಹುದು. ಎರಡಕ್ಕೂ ನಾವು ಆ ಲಗಾಮನ್ನೇ ಬಯಸುತ್ತೇವೆ, ಅದನ್ನೇ ಇಟ್ಕೋತ. ಅಂದರೆ ಅರ್ಥ ಲಗಾಮು ಸರಿಯಾಗಿದ್ದರೆ, ಸ್ಟೇರಿಂಗ್ ಸರಿಯಾಗಿದ್ದರೆ ಎತ್ತೆತ್ತಲೋ ಕಾರು ಹೋಗೋದಿಲ್ಲ ಅಂತ. ಹಾಗಾದರೆ ನಮಗೆ ಪ್ರಥಮ ಅನುಕೂಲವಾಗಿರೋ ಸೌಲಭ್ಯ ಈ ಮಾನವ ಜನ್ಮದಲ್ಲಿ, ಮಾನವ ಶರೀರದಲ್ಲಿ ಇರುವುದು ಯಾವುದು? ಮನಸ್ಸೇ, ಮನಸ್ಸೇ, ಮನಸ್ಸೇ. ಇದನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಏಕೆಂದರೆ ಮನಸ್ಸಿನಿಂದ ನೀವು ಬೇರೆ ಯಾರಿಗಾರು ಸುಳ್ಳು ಹೇಳ್ಬೋದು, ಬೇರೆ ಯಾರಿಗಾರು ನಿಜ ಹೇಳ್ಬೋದು, ತಿಳ್ಕೊಬೋದು, ತಿಳ್ಕೊಳ್ದೇ ಇರ್ಬೋದು. ಆದರೆ ನಿಮಗೆ ನೀವೇ ಮನಸ್ಪೂರ್ವಕವಾಗಿ ಸುಳ್ಳನ್ನು ಹೇಳಿಕೊಳ್ಳಲಾರಿರಿ. ಏಕೆಂದರೆ ಮನಸ್ಸು ಯಾವಾಗಲೂ ನಿಮಗೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಏನಿದೆ ಅದರಂತೆ ಇದೆ. ಅದರಿಂದ ನಾವು ಈ ಒಟ್ಟು ವಾಚ್ಯಾರ್ಥ, ಲಕ್ಷಣಾರ್ಥ, ಭಾವಾರ್ಥವನ್ನು ನೋಡಿ ಇದರ ಒಟ್ಟುಗೂಡಿಸುವಿಕೆಯೇ ಪಾರಮಾರ್ಥಿಕವೇ ಅಂತ ಹೇಳಿದ್ರೆ ಅಲ್ಲ. ಏಕೆಂದರೆ ಎಲ್ಲವನ್ನೂ ಮೀರಿದ್ದು ಅತೀತವಾದದ್ದು ಅನ್ನುವ ಅತೀತ ಪದವನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಎಲ್ಲದರ ನಂತರ ನಮಗೆ ಅರ್ಥ ಜಗತ್ತಲ್ಲಿ ಏನೇನಾಗುತ್ತೋ ಇದಕ್ಕೆ ಅತೀತವಾಗದ್ದು. ಅಂದರೆ ಹುಟ್ಟಿಗೂ ಸಾವಿಗೂ, ಅಜ್ಞಾನಕ್ಕೂ ಜ್ಞಾನಕ್ಕೂ, ಮಾನವನಿಗೂ ಜನ್ಮ ಸೃಷ್ಟಿ ಸ್ಥಿತಿ ಲಯಗಳಿಗೂ ಇದೆಲ್ಲದಕ್ಕೂ ಮೀರಿದಾದ ಅತೀತವಾದದ್ದು ಒಂದು ಇದೆ, ಪರಬ್ರಹ್ಮ. ಅದನ್ನು ಪರಬ್ರಹ್ಮ ಅಂತ ಕರೀತಾರೆ, ತತ್ವ ಅಂತ ಕರೀತಾರೆ. ಅದೇ ಸಕಲ ಚರಾಚರ ವಸ್ತುಗಳಲ್ಲೂ ಒಳಗೂ ಹೊರಗೂ ಓತಪ್ರೋತವಾಗಿ ತುಂಬಿದೆ ಅನ್ನುವ ವಿಚಾರವನ್ನು ಸರಳ ಮಾಡುತ್ತಾ ಹೋಗುತ್ತದೆ ಕೈವಲ್ಯ ಉಪನಿಷತ್ತು. ಇದಕ್ಕೆ ಪೀಠಿಗೆ ಥರ ಹೇಳ್ತಾ ಇದ್ದೀನಿ ನಾನಷ್ಟೇ. ಮೊದಲನೇ ಮಂತ್ರ. ಈಗ ಮೊದಲನೇ ಮಂತ್ರವನ್ನು ಹೇಳ್ತಾರೆ, ಕೇಳಿ ಏನಿದೆ ಮೊದಲನೇ ಮಂತ್ರ ಅಂತ. ಅದೀಹಿ ಭಗವನ್ ಬ್ರಹ್ಮವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವಪಾಪಂ ವ್ಯಪೋಹ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಭಗವನ್ ಅರ್ಥಗಳು ಪ್ರತಿಪದಾರ್ಥವನ್ನು ಕೇಳಿ. ಭಗವನ್ ಭಗವಂತನೇ, ಯಯ ಯಾವುದರಿಂದ, ಅಚಿರಾತ್ ಕ್ಷಿಪ್ರ ಕಾಲದಲ್ಲಿ, ವಿದ್ವಾನ್ ಮುಮುಕ್ಷುವು, ಸರ್ವ ಪಾಪಂ ಎಲ್ಲ ಪಾಪಗಳನ್ನು, ವ್ಯಪೋಹ್ಯ ಕಳೆದುಕೊಂಡು, ಪರಾತ್ಪರಂ ಅತ್ಯಂತ ಶ್ರೇಷ್ಠನಾದ, ಪುರುಷಂ ಪುರುಷನನ್ನು, ಯಾತಿ ಪಡೆದುಕೊಳ್ಳುತ್ತಾನೋ, ಸದಾ ಯಾವಾಗಲೂ, ಸದ್ಭಿಹಿ ಒಳ್ಳೆಯ ಸ್ವಭಾವದವರಿಂದ, ಸೇವ್ಯಮಾನಾಂ ಸೇವಿಸಲು ಯೋಗ್ಯವಾದ, ನಿಗೂಢ ರಹಸ್ಯವಾದ, ವರಿಷ್ಠಾಂ ಅತ್ಯುತ್ತಮವಾದ, ಬ್ರಹ್ಮವಿದ್ಯಾಂ ಅದೀಹಿ ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡು. ಅದರ ಅರ್ಥ ಏನು, ಇಲ್ಲಿ ನಮ್ಮ ಕನ್ಫ್ಯೂಷನ್ ಆಗಬಹುದಾದ ಜಾಗ ಯಾವುದು ಅಂದರೆ, ಕ್ಷಿಪ್ರವಾಗಿ ಬಹಳ ಬೇಗ ನಮಗೆ ಇದು ಅರ್ಥ ಆಗಬೇಕು. ಯಾಕೆ ಅಂದರೆ ಮಾನವ ಜನ್ಮದಲ್ಲಿ, ಮಾನವ ಶರೀರದಲ್ಲಿ ಎಷ್ಟು ವರ್ಷ ಈ ಶರೀರ ಬಾಳಿಕೆ ಬರುತ್ತೋ ನಮಗೆ ಗೊತ್ತಿಲ್ಲ. ಮತ್ತು ಈ ಬುದ್ಧಿಯ ಯುಕ್ತಿ ಮತ್ತು ಆ ಕುಯುಕ್ತಿಗಳು ನಮಗೆ ಅರ್ಥವಾಗಲ್ಲ, ಮನಸ್ಸಿಗೆ ಅರ್ಥವಾಗೋದಿಲ್ಲ. ಅದರಿಂದ ಎಷ್ಟು ದಿನ ನಾವು ಬದುಕ್ತೀವೋ ಇದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಬೇಗ ಆಗುತ್ತೋ ನಮಗೆ ಗೊತ್ತಿಲ್ಲ. ಅದರಿಂದ ಕ್ಷಿಪ್ರ ಅಂತ ಬರೆದಿದ್ದಾರೆ. ಆದಷ್ಟು ಬೇಗ ಇದನ್ನು ನಾವು ತಿಳ್ಕೊಳ್ಬೇಕು. ಯಾವತ್ತಿ ಶರೀರ ಹೋಗ್ಬಿಡುತ್ತೋ ಗೊತ್ತಿಲ್ಲ ನಮಗೆ. ಸೊ ನಮಗೆ ಬಂದದ್ದು ಗೊತ್ತಿದೆ ಹೊರತು ಹೋಗಿದ್ದು ಗೊತ್ತಿಲ್ಲ. ಇಲ್ಲಿ ವಾರಂಟಿ ಗ್ಯಾರಂಟಿ ಯಾವುದು ಶರೀರಕ್ಕಿರೋದಿಲ್ಲ. ಹಾಗೆಯೇ ಶರೀರದಲ್ಲಿರತಕ್ಕಂಥ ಬುದ್ಧಿಯ ಸ್ವಾಯತ್ತತೆ, ಆ ಬುದ್ಧಿಯಲ್ಲಿರ್ತಕ್ಕಂಥ ನಮಗೆ ಮಂತ್ರಶಕ್ತಿ, ದೈವಶಕ್ತಿ, ಅದು ನಮಗೆ ಎಷ್ಟಿದೆಯೋ ಏನೋ ನಮಗೆ ಗೊತ್ತಿರೋದಿಲ್ಲ. ಸೊ ಎಷ್ಟಿದೆಯೋ ಅಷ್ಟನ್ನು ಬಳಸಿಕೊಂಡು ಆದಷ್ಟು ಬೇಗ ಸರಿಯಾದ ಗುರುವನ್ನು ನಾವು ನೋಡಿಕೊಂಡು ಆ ಗುರುಮುಖೇನ ನಾವು ಪಡೆಯಬೇಕಾದದ್ದು ಪುರುಷ ಅಂದರೆ ಶರೀರದಲ್ಲಿರುವ ಆ ಪರಮಶಕ್ತಿ, ಅಂದರೆ ಅದು ಆಗಿರತಕ್ಕಂಥ ಸದ್ವಸ್ತು. ಆ ಸದ್ವಸ್ತುವನ್ನು ನಾವು ತಿಳಿಯಬೇಕಾದರೆ ನಾವು ಈ ರೀತಿಯಲ್ಲಿ ಹೋಗಬೇಕು. ಅಂದರೆ ಅರ್ಥ, ಇದನ್ನು ನಾವು ಪಡೆಯುವಾಗ ಎಷ್ಟು ಬೇಗ ಆದರೂ ಅಷ್ಟು ಬೇಗ ಪಡೆಯಬೇಕು. ಇದರೊಳಗೆ ನಮ್ಮ ಬುದ್ಧಿಯೇ ನಮಗೆ ಗುರು ಅಂತ ನಾನು ಆಗಲೇ ಹೇಳಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವುದೋ ಗುರುವನ್ನು ಹುಡ್ಕೊಂಡು ಹೋಗಬೇಕಾದಿಲ್ಲ. ವಿವೇಕ ಚೂಡಾಮಣಿಯಲ್ಲಿ ನಾನು ಏನೇನು ಭಾಗಗಳನ್ನು ಹೇಳಿದ್ದೀನೋ ಅದು ಯಾರ್ಯಾರಿಗೆ ನೆನಪಿದೆಯೋ ಅದನ್ನೆಲ್ಲ ಇಲ್ಲಿ ಲಗತ್ತಿಸಿಕೊಳ್ಳಬೇಕು. ಪರಮಗುರುವಾಗಿರತಕ್ಕಂಥ ಆದಿಗುರುಗಳಾದ ಶ್ರೀ ಶಂಕರ ಭಗವತ್ಪಾದರು ಬೇರೆ ಬೇರೆ ಭಾಷೆಗಳಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಇದನ್ನೇ ಹೇಳಿರೋದು. ನಮ್ಮ ಮನಸ್ಸಿನಿಂದ ನಮ್ಮ ಬುದ್ಧಿಗೆ ಪ್ರಶ್ನೆಯನ್ನು ಕೇಳ್ತೇವೆ. ಬುದ್ಧಿಯು ನಿರ್ಣಾಯಕವಾದಂಥ ವಿಚಾರವನ್ನು ಹೇಳುತ್ತೆ. ನಿತ್ಯಾನಿತ್ಯ ವಸ್ತು ವಿವೇಕ ಹೇಳುವಾಗಲೂ ಅದೇ ಮಾತನ್ನು ಹೇಳುತ್ತೆ.
ಹೌದಲ್ವ? ಸೊ ವಿನಿಶ್ಚಯ ಆಗಬೇಕು. ಅಂದರೆ ಮತ್ತೊಮ್ಮೆ ನಮಗೆ ಸಂಶಯ ಬಾರದಂತೆ ಇದು ತಿಳಿಸಿಕೊಡಬೇಕು. ಪರಮಾರ್ಥವಾಗಿ ಬದುಕಿರುವಾಗಲೇ ಮನುಷ್ಯ ಶರೀರದಲ್ಲಿ ತಿಳಿದುಕೊಳ್ಳಬೇಕಾದ ಒಂದೇ ಒಂದು ವಸ್ತು, ಅದು ಬ್ರಹ್ಮವಿದ್ಯಾ, ಬ್ರಹ್ಮತತ್ವ, ಆತ್ಮತತ್ವ, ಇದೆಲ್ಲವೂ ಒಂದೇ. ಇದೆಲ್ಲ ತಿಳಿಸಿಕೊಡೋದಕ್ಕೆ ನಮಗೆ ಯಾವ ಮಾರ್ಗ ಇದೆ? ಯಾವ ಮಾರ್ಗವನ್ನು ನೀವು ಹೇಳ್ತೀರಿ? ನನ್ನ ಮನಸ್ಸು ಸರಳವಾಗೋದು, ವಿರಳವಾಗೋದು, ನಿಶ್ಚಲವಾಗೋದು, ನಿರ್ಭೀತತ್ವವನ್ನು ಹೊಂದತಕ್ಕಂಥ ರೀತಿ ಏನು ಅಂತ ಗುರುಗಳನ್ನು ಅಶ್ವಲಾಯನ ಕೇಳ್ತಾ ಇದ್ದಾನೆ. ಏನಂತ? ಇದರಲ್ಲಿ ಕೆಲವು ಸರಿಯಾದ ಸರಳವಾದ ಉಪಾಯವನ್ನು ನೀವು ತಿಳಿಸಿಕೊಡಿ. ಅಂದರೆ ಬುದ್ಧಿ ತಿಳಿಸ್ಕೊಳ್ಬೇಕಾದ್ರೆ ನಾವು ಬುದ್ಧಿಯಲ್ಲಿ ಏನಿರಬೇಕು? ವಿವೇಕ ಇರಬೇಕು. ವಿವೇಕ ಅಂದರೆ ಏನರ್ಥ? ನಿಶ್ಚಯವಾಗಿರತಕ್ಕಂಥ ಬುದ್ಧಿ, ಅಂದರೆ ಸಂಕೀರ್ಣವಾಗಿರತಕ್ಕಂಥ, ವಿಸ್ತಾರವಾಗಿರತಕ್ಕಂಥ, ವಿಶಾಲವಾದಂಥ, ಎಲ್ಲ ಕಡೆಯೂ ಕಾಣತಕ್ಕ ಆ ಪರಮ ತತ್ವವನ್ನು ತಿಳಿಸಿಕೊಡೋದಕ್ಕೆ ಬೇಕಾದ ಮಾರ್ಗ ಅದು ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಹೇಳಿ. ಆದರೆ ಅಲ್ಲಿವರೆಗೂ ಅಶ್ವಲಾಯನ ಎಷ್ಟೆಷ್ಟೋ ಗ್ರಂಥಗಳನ್ನು ಓದಿದ್ದಾನೆ, ಎಷ್ಟೆಷ್ಟೋ ಆಶ್ರಯಗಳಿಗೆ ಹೋಗಿದ್ದಾನೆ, ಆಶ್ರಮಗಳಿಗೆ ಬೇಕಾಷ್ಟು ವಿಚಾರವನ್ನು ಮಾಡಿದ್ದೇನೆ, ಗ್ರಂಥಗಳನ್ನು ಓದಿದ್ದಾನೆ. ಅಂದರೆ ನೀವೆಲ್ಲ ಏನು ಮಾಡಿದರೆ ಹಾಗೆ ಯಾವ್ಯಾವುದೋ ಸ್ವಾಮಿಗಳನ್ನು ನೋಡಿದ್ದಾನೆ, ಆಶ್ರಯಗಳನ್ನು ನೋಡಿದ್ದಾನೆ. ಇದೆಲ್ಲವೂ ಆದ ನಂತರವೂ ನಮಗೆ ನನ್ನ ಬಗ್ಗೆ, ನನ್ನ ಸ್ವರೂಪದ ಬಗ್ಗೆ ನನಗೆ ಇನ್ನೂ ಸಂಶಯ ಹೋಗಿಲ್ಲ. ಯಾಕೆ ಅಂದರೆ ಅದನ್ನು ತಿಳಿದುಕೊಳ್ಳಬೇಕಾದ ಮಾರ್ಗದಲ್ಲಿ ನಮಗೆ ಕೆಲವು ಅಡಚಣೆ ಇದ್ದ ಹಾಗೆ ಕಾಣುತ್ತೆ. ಅದೇನಂತ ಗೊತ್ತಾಗಿಲ್ಲ. ಅದೇ ನಮ್ಮ ಪೂರ್ಣವಾಗಿ ಆ ಬ್ರಹ್ಮತತ್ವವನ್ನು, ನನ್ನ ಸ್ವರೂಪ ದರ್ಶನವನ್ನು ಮಾಡಿಸಿಕೊಡಿ ಅಂತ ಗುರುಗಳಿಗೆ ನಮಸ್ಕರಿಸಿ ಕೇಳ್ತಾ ಇದ್ದಾನೆ. ಎಲೈ ಭಗವಂತನೇ, ಮುಮುಕ್ಷು ಆದವನು ಅತಿ ಸ್ವಲ್ಪ ಕಾಲದಲ್ಲಿ ಸರ್ವ ಪಾಪಗಳನ್ನು ಕಳೆದುಕೊಂಡು ಅತ್ಯಂತ ಶ್ರೇಷ್ಠನಾದ ಪುರುಷನನ್ನು ಯಾವುದರಿಂದ ಪಡೆದುಕೊಳ್ಳುತ್ತಾನೋ ಅಂತಹ ಒಳ್ಳೆಯವರಿಂದ ಅನುಸರಿಸಲು ಯೋಗ್ಯವಾದ ಪರಮ ರಹಸ್ಯವಾದ ಅತಿ ಉತ್ತಮವಾದ ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡು. ಅಲ್ಲ, ಜ್ಞಾನಕ್ಕೆ ಅಧಿಕಾರ ಪಡೆದಿರುವ ವಿದ್ಯಾರ್ಥಿಯು ಭಕ್ತಿಯಿಂದ ಗುರುವನ್ನು ಸಮೀಪಿಸಿ ತನಗಿರುವ ಸಂಶಯಗಳನ್ನು ಅವನ ಮುಂದೆ ಹೇಳಿಕೊಳ್ಳಬೇಕು. ಆಗ ಮಾತ್ರವೇ ಗುರುವು ಅವನ ಅನುಮಾನಗಳನ್ನು ಪರಿಹರಿಸಿ ಉಪದೇಶ ಮಾಡುವನು. ಈ ರೀತಿ ಶಿಷ್ಯನು ಪ್ರಶ್ನೆಗಳನ್ನು ಕೇಳುವುದರಿಂದಲೇ ಅನೇಕ ಉಪನಿಷತ್ತುಗಳು ಪ್ರಾರಂಭವಾಗುತ್ತದೆ. ಮತ್ತೆ ಕೆಲವು ಉಪನಿಷತ್ತುಗಳಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಶಿಷ್ಯನು ಕೇಳದೇ ಇದ್ದರೂ ಗುರುವು ಹೇಳುವ ಉತ್ತರ ರೂಪವಾದ ಮಾತುಗಳಿಂದ ಶಿಷ್ಯನು ತನ್ನ ಸಂಶಯಗಳನ್ನು ಅವನ ಮುಂದೆ ಮೊದಲೇ ಹೇಳಿಕೊಂಡಿರಬೇಕೆಂದು ಸ್ಪಷ್ಟವಾಗುತ್ತದೆ. ಅಂದರೆ ಅರ್ಥ, ಯಾರಾದರೂ ಅಕಸ್ಮಾತ್ ಪ್ರಶ್ನೆಗಳನ್ನು ಕೇಳದಿದ್ದರೆ ಅಥವಾ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಹೊಳೆಯದಿದ್ದರೆ ಗುರುಗಳಾದವರನ್ನು ಸರಳ ಮಾಡಿ ಹೇಳತಕ್ಕಂಥ ಒಂದು ವಿಧಾನವನ್ನು ಈ ಕೈವಲ್ಯೋಪನಿಷತ್ತು ಕೊಡುತ್ತೆ. ಅಂದರೆ ನನಗೆ ಏನು ಗೊತ್ತಿದೆಯೋ ಅದರ ಮೂಲಕ ಗೊತ್ತಿಲ್ಲದೇ ಇರುವುದನ್ನು ತಿಳಿದುಕೊಳ್ಳತಕ್ಕದ್ದು. ಗೊತ್ತಿಲ್ಲದೇ ಇರುವುದು ಎಂದರೆ ತಿಳಿಯಬಾರದ್ದೇನೂ ಅಲ್ಲ. ಅದು ಯಾರಿಂದರಾದ್ರೂ ನನಗೆ ತಿಳಿಯಬೇಕಾದ್ರೆ ಒಂದು ಹಂತದವರೆಗೂ ನನಗೆ ಗೊತ್ತಿರಬೇಕು ಅಂದರೆ ಆಗಲೇ ನೀವು ಹೇಳಿದಾಗೆ ಭಾವದ ತನಕ ನಿಂತು ಭಾವವೇ ನಮಗೆ ಪರಬ್ರಹ್ಮ ವಸ್ತು ಅಂತ ತಿಳಿಯುವ ಹಾಗಿಲ್ಲ. ಅದಕ್ಕೆ ಅತೀತವಾಗಿರುವುದೇನೇನಿದೆ ಅದನ್ನು ನೋಡಬೇಕು ಅಂತ ಅರ್ಥ. ಅಂದರೆ ಅಹಂಕಾರ ಮಮಕಾರಗಳನ್ನು ನೀಗದ ಹೊರತು ಅಧ್ಯಾತ್ಮದಲ್ಲಿ ನಮಗೇನೂ ಅರ್ಥವಾಗುವುದಿಲ್ಲ. ಅದರಿಂದ ನಮಗಿರತಕ್ಕಂಥ ಹಾಗೆ ಅಹಂಕಾರಂ ಬಲಂ ದರ್ಪಂ ನೋಡಿ, ಕಾಮಂ ಕ್ರೋಧಂ ಪರಿಗ್ರಹಂ ಏನು ರಿಸೀವ್ ಮಾಡ್ತೀವೋ ಅದು ವಿಮುಚ್ಯ ಬಿಟ್ಟು ಆಮೇಲೆ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಭಗವದ್ಗೀತೆ ನಾವು ಹೇಳುತ್ತೆ. 53ನೇ ಶ್ಲೋಕ ಇದೆ, 18ನೇ ಅಧ್ಯಾಯದಲ್ಲಿ ಇದೆ. ಇದನ್ನ ನೀವು ನೋಡ್ಬೋದು. ಅಂದ ಅರ್ಥ ಏನು, ನಮಗಿರತಕ್ಕಂಥದ್ದೇನು ಅಹಂಕಾರ, ಬಲ, ದರ್ಪ ಇದೆಲ್ಲನೂ ಬಾಹ್ಯದಲ್ಲಿ ಈ ಜಗತ್ತಿನಲ್ಲಿ ಸಂಸಾರ ಮಾಡುವಾಗ, ಈ ಜೀವನ ನಡೆಸುವಾಗ ನಾವು ತೋರ್ಪಡಿಸಿಕೊಂಡಿದ್ದೇವೆ, ಬೇರೆಯವರು ತೋರ್ಪಡಿಸಿ ನೋಡಿದ್ದೇವೆ, ಸಹಿಸಿಕೊಂಡಿದ್ದೇವೆ, ಬೇರೆಯವರು ಸಹಿಸುವುದನ್ನು ನಾವು ಕಂಡಿದ್ದೇವೆ. ಆದರೆ ಇದೆಲ್ಲವೂ ನಮ್ಗೆ ಯಾವುದು ಪರಮಾರ್ಥದಲ್ಲಿ ಅಧ್ಯಾತ್ಮದ ದಾರಿಯಲ್ಲಿ ಸಿಗುವಂಥ ಅಡೆತಡೆಗಳೇ ಹೊರತು ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪರಮಾರ್ಥವಾಗಲಾರದು. ಇಂಥಲ್ಲಿ ಬೇಕಾದಷ್ಟು ಗ್ರಂಥಗಳು, ಪಂಥಗಳು, ಜೈನ, ಬೌದ್ಧ, ನಮ್ಮ ಹಿಂದೂ ಧರ್ಮ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಬಂದಿದೆ. ಬೇಕಾದಷ್ಟು ರೀತಿಯಲ್ಲಿ ನಮಗೆ ಇದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಎಲ್ಲವೂ ನಮ್ಮನ್ನು ಒಂದು ಹಂತದವರೆಗೂ ತಲುಪಿಸುತ್ತದೆ. ನಮಗೆ ಪೂರ್ತಿಯಾಗಿ ಪರಬ್ರಹ್ಮ ವಸ್ತುವನ್ನು, ಆತ್ಮತತ್ವವನ್ನು ಹೋಗೋದಕ್ಕೆ ನಮಗೆ ತಿಳಿಸಿಕೊಳ್ಳೋದಿಲ್ಲ. ಅದಕ್ಕೆ ನಿಮಗೆ ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ, ಅಂತಃಕರಣದ ಒಳಗಡೆ ಹೋಗುವ ಒಂದು ನಿರ್ಧಾರವನ್ನು ನೀವು ಮಾಡಿದರೆ ಮಾತ್ರ ಅಧ್ಯಾತ್ಮ ದೃಷ್ಟಿ ನಮಗೆ ಬರುತ್ತೆ. ಅಧ್ಯಾತ್ಮ ದೃಷ್ಟಿ ಪ್ರಾಪ್ತಿಯಾಯಿತು ಅಂದರೆ ಯೋಗ ಇದೆ ಅಂತ ಅರ್ಥ. ಯೋಗ ಇಲ್ಲದಿದ್ರೆ ಆಗೋದೇ ಇಲ್ಲ. ಯೋಗವೂ ಕೂಡ ಹೊರಗಡೆ ತೋರಿಸಿಕೊಳ್ಳುವ ವ್ಯಾಯಾಮವಾಗದೆ ನಮಗಿರ್ತಕ್ಕಂಥ ಚಂಚಲ ವೃತ್ತಿಯಾಗಿರ್ತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥ ಭ್ರಮೆಯನ್ನು ಹೋಗಲಾಡಿಸಬೇಕು.
ಅಂದರೆ ಈ ಭ್ರಮೆ ಹೋಗಲಾಡಿಸೋದೊಂದು ಅರ್ಥ ಏನು? ಯಾವುದೋ ಒಂದು ಬೇಕೋ ಯಾವುದೋ ಒಂದು ಇದೆ ಅಂತಲ್ಲ, ಏನು ಇಲ್ಲ ಅನ್ನುವುದೂ ಕೂಡ ನಮಗೆ ಗೊತ್ತಾಗಬೇಕು. ಏನು ಇಲ್ಲ ಅನ್ನೋದಕ್ಕೆ ಮುಂಚೆ ಏನೇನಿದೆಯೋ ಅದಕ್ಕೆ ಸಿಗಬಹುದಾದ ಸ್ಥಾನಮಾನಗಳೇನೋ, ಅದಕ್ಕೆ ನಾವು ಕೊಡತಕ್ಕಂಥ ಮಾನವೀಯತೆಯಿಂದ ಕೊಡತಕ್ಕಂಥ ಗುಣಗಳೇನೋ, ಅದನ್ನು ಮೀರತಕ್ಕಂಥ ಶ್ರದ್ಧೆ ಏನೋ, ಇದೆಲ್ಲವನ್ನು ನಾವು ಸ್ಟಡಿ ಮಾಡಬೇಕು, ತಿಳ್ಕೊಳ್ಬೇಕು. ಒಂದಾದ ನಂತರ ಒಂದಕ್ಕಿಂತ ಒಂದು ಕಾಣ್ತಾ ಇದೆ, ಆದರೆ ಯಾವುದು ಯಾವ ಹಂತದಲ್ಲಿ ನಮ್ಮ ಕೈ ಹಿಡಿದು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತದೆ ಅನ್ನುವುದು ಜೀವಭಾವ. ಇದು ದೇಹದಿಂದ ಆಗತಕ್ಕಂಥದ್ದಲ್ಲ, ಜೀವದಿಂದ ಆಗತಕ್ಕಂಥದ್ದಲ್ಲ, ಬುದ್ಧಿಯಲ್ಲಿರುವ ವಿವೇಕದಿಂದ ಆಗತಕ್ಕಂಥದ್ದು ಅನ್ನೋದು ಶಂಕರ ಭಗವತ್ಪಾದರ ಮಾತನ್ನು ನಾವು ಇಲ್ಲಿ ನೋಡಿದ್ರೆ ನಿಶ್ಚಳವಾಗಿ ಕಾಣುತ್ತದೆ. ಅನ್ಯ ಮಾರ್ಗವೇ ಇಲ್ಲ. ಅಶ್ವಲಾಯನನು ಬ್ರಹ್ಮವಿದ್ಯೆಯನ್ನು ತನಗೆ ಹೇಳಿಕೊಡುವಂತೆ ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾನೆ. ಅದು ಎಲ್ಲಾ ಜ್ಞಾನಗಳಿಗೂ ಜ್ಞಾನವಾದ ವಿಜ್ಞಾನ, ವಿಶೇಷ ಜ್ಞಾನ. ಆ ವಿಜ್ಞಾನದಿಂದ ಉಳಿದ ಎಲ್ಲ ಜ್ಞಾನಗಳು ಬೆಳಗಲ್ಪಡುವವು. ಆ ವಿಜ್ಞಾನವನ್ನು ಅರಿತರೆ ಉಳಿದೆಲ್ಲಾ ವಿದ್ಯೆಗಳನ್ನು ಅರಿತಂತಾಗುವುದು. ಬ್ರಹ್ಮವಿದ್ಯೆಯು ಎಲ್ಲರ ಬುದ್ಧಿ, ಭಾವನೆ, ಚಿಂತನೆಗಳನ್ನು ಬೆಳಗುವ ಪರಾತ್ಪರ ಚೇತನದ ಅರಿವನ್ನು ಕೊಡುವಂತಹುದು. ಆ ದಿವ್ಯ ಜ್ಯೋತಿಯ ದ್ವಾರವನ್ನು ತೆಗೆದು ಬೆಳಕಿನ ಪ್ರವಾಹವನ್ನೇ ಹರಿಸಿದಾಗ ಎಲ್ಲಾ ತಾತ್ವಿಕರ ಮತ್ತು ವಿಜ್ಞಾನಿಗಳ ಚಿಚ್ಚಕ್ತಿಯ ಗುಣಮಟ್ಟವು ನೂರ್ಮಡಿಸುವುದು. ಅಂದರೆ ಅರ್ಥ ಇದ್ದದ್ದು ಇದ್ದ ಹಾಗೆ ಕಾಣುತ್ತದೆ ಅಂತ ಅರ್ಥ. ತತ್ಪರ ಅಂದರೆ ತಾತ್ಪರ್ಯ ಏನಂದರೆ ಪರಾತ್ಪರ ಅಂತ. ಅಂದರೆ ಪರ ಮತ್ತು ಇಲ್ಲಿರ್ತಕ್ಕಂಥ ಅಪರ ಎರಡಕ್ಕೂ ಮೇಲಿನಂಥ ವಿಶೇಷವಾಗಿರತಕ್ಕಂಥ ಈ ಪರಬ್ರಹ್ಮನನ್ನು ನಾವು ತಿಳಿಸಿಕೊಳ್ಳೋದು ಹೇಗೆ? ಇದನ್ನು ಬ್ರಹ್ಮವಿದ್ಯೆ ಅಂದರೆ ಏನೋ ಒಂದು ಬೇರೆ ಪ್ರತ್ಯೇಕವಾದದ್ದು ಒಂದು ತಿಳಿಯಬಾರದು. ಬ್ರಹ್ಮವಿದ್ಯೆ ಅಂತ ಕೇಳಿರೋದೇನೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲ ಕಡೆಯೂ ಎಲ್ಲದರಲ್ಲೂ ಕಾಣಬರುವ ಒಳತಿರುಳು. ಆ ಒಳತಿರುಳೇ ಬ್ರಹ್ಮತತ್ವ. ಆ ಒಳತಿರುಳನ್ನು ತಿಳಿಸಿಕೊಡಿ, ಅಲ್ಲಿ ಹೋಗುವ ಮಾರ್ಗ ಏನು ತಿಳಿಸಿಕೊಡಿ ಅಂತ ಅಶ್ವಲಾಯನನ ಮಾತಾಗಿದೆ. ಅದರಿಂದ ನಾವು ಇದನ್ನು ಕೂಲಂಕುಷವಾಗಿ ನೋಡಬೇಕು, ತಳಸ್ಪರ್ಶವಾಗಿ ತೆಳಗಡೆಯಿಂದ ನೋಡಬೇಕು. ಸೊ ಅದರಿಂದ ಮೇಲುಗಡೆಯಿಂದ ಕೆಳಗೆ ಬರೋದು ಪರಮಾತ್ಮನ ನಿಧಿ, ಅದು ಅವತರಣಿಕೆ, ಇಳಿದು ಬರೋದು ಏಣಿ. ಆದರೆ ಈ ಸಾಧಕನು ಜೀವವು ಶರೀರ ಮಟ್ಟದಿಂದ ಏಣಿಯಿಂದ ಹತ್ತಿ ಹೋಗಿ ಪರಬ್ರಹ್ಮಸ್ಥನ್ನು ತಿಳಿದುಕೊಳ್ಳುವ ರೀತಿಯನ್ನು ವರ್ಣನೆ ಮಾಡಿದ್ದಾರೆ. ತಾನು ಏಕೆ ಈ ವಿದ್ಯೆಯನ್ನು ಗುರುವನ್ನು ತಿಳಿಯಲು ಗುರುವನ್ನು ಅರಸಿಕೊಂಡು ಬಂದಿದ್ದಾನೆ ಎಂದು ಅಶ್ವಲಾಯನನೇ ಸೂಚಿಸುತ್ತಾನೆ. ಉಳಿದ ಎಲ್ಲ ವಿದ್ಯೆಗಳನ್ನು ಕಷ್ಟ ಸಹಿಷ್ಣುವು, ಅಧ್ಯಯನ ಪಟುವು ಆದ ವಿದ್ಯಾರ್ಥಿಯು ಅನೇಕ ಗ್ರಂಥಗಳನ್ನು ಸ್ವತಃ ವ್ಯಾಸಂಗ ಮಾಡಿ ತಿಳಿದುಕೊಳ್ಳಬಲ್ಲ. ಆದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಗ್ರಂಥಗಳು ಆತ್ಮದ ತಿಳಿವನ್ನು ಕೊಡಲಾರವು. ಏಕೆಂದರೆ ಯಾವುದನ್ನ ಮಾತುಗಳು ವರ್ಣಿಸಲಾರವೋ ಆತ್ಮಸ್ವರೂಪವನ್ನು ಪುಸ್ತಕದ ಭಾಷೆಯು ವಿವರಿಸಲಾರದು. ಅದು ಅನಿರ್ವಚನೀಯವಾದದ್ದು. ಅಲ್ಲಿ ಮಾತು ಮೂಕ, ಭಾಷೆ ಬರಡು. ಎಂತಹ ಮೇಧಾವಿಯೂ ಆತ್ಮವಿದ್ಯೆಯನ್ನು ತಾನಾಗಿಯೇ ಭೇದಿಸಿ ತಿಳಿಯಲಾರ. ಅದು ಅತೀಂದ್ರಿಯವಾದ ಜ್ಞಾನ, ಅದು ನಿಗೂಢ ವಿಜ್ಞಾನ. ಅದೇ ನಮಗಿರುವ ಜ್ಞಾನ ವಿಜ್ಞಾನವಾಗಬೇಕಾದರೆ, ವಿಶೇಷ ಜ್ಞಾನವಾಗಬೇಕಾದರೆ ನಮಗೆ ಈಗಿರುವ ಜ್ಞಾನವು ನಮಗೆ ಪೂರ್ತಿಯಾಗಿ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದು ಇದು ಯಾದರಿಂದ ಏಕಿಂದ ಅಂತ ನಮಗೆ ಗೊತ್ತಿರೋದಿಲ್ಲ. ಮಾನವ ಜನ್ಮ ಏಕಾಯಿತು ನಮಗೆ ಗೊತ್ತಿಲ್ಲ. ಈ ಶರೀರ ನಮಗೆ ಏದಕ್ಕೆ ದಕ್ಕಿತು ಗೊತ್ತಿಲ್ಲ. ನಮ್ಮ ಬುದ್ಧಿಯ ಮಟ್ಟ ನಮಗೆ ಗೊತ್ತಿಲ್ಲ, ಬೇರೆಯವರು ಅಳಿತಾ ಇರ್ತಾರೆ. ಈಗ ಪ್ರವಚನ ಮಾಡುವವರು ನನ್ನಂತೆ ಇರುವ ಬೇಕಾದಷ್ಟು ಜನ ಅಥವಾ ಅತ್ಯಂತ ಪ್ರಬುದ್ಧರು, ಸನ್ಯಾಸಿಗಳು ಎಲ್ಲರೂ ಕೂಡ ಕಂಡ ದರ್ಶನವೇ ಇದು. ಅದರಿಂದ ಒಬ್ಬರನ್ನು ನಾವು ಎಂದೂ ಯಾವ ರೀತಿಯಲ್ಲೂ ಅಳೆಯಲಾಗುವುದಿಲ್ಲ. ಯಾರು ಹೇಗೋ ಗ್ರಂಥಗಳಿಂದ ಇದನ್ನು ತಗೊಂಡು ಕಾವ್ಯವನ್ನು ರಚಿಸಬಹುದು. ಸೊ ಅದರಿಂದ ಮೀಮಾಂಸಗಳು ಬರಬಹುದು, ಬೇಕಾಷ್ಟು ಪುಸ್ತಕಗಳಿರೋದು, ಆಶ್ರಮಗಳನ್ನು ತೆಗೆಯಬಹುದು, ತನ್ನ ಜೀವನೋಪಾಯದ ಜೊತೆಗೆ ಹಲವಾರು ಜನವರ್ಗರಿಗೆ ಜೀವನೋಪಾಯವನ್ನು ಆಗಬಹುದು. ಸೊ ಜೀವನ ಉಪಾಯವೇ ಬೇರೆ, ಆತ್ಮೋಪಾಯವೇ ಬೇರೆ. ಇದು ಸ್ವಯಂ ತನ್ನಷ್ಟಕ್ಕೆ ತಾನೇ ಮಾಡತಕ್ಕಂಥ ಏಕೈಕವಾಗಿರುವ ಮಾರ್ಗವಾಗಿರುವುದರಿಂದ ಇಲ್ಲಿ ನಾವೇ ಗುರುವಾಗಿರ್ತೇವೆ, ನಿಮಗೆ ನೀವೇ ನಿರ್ಣಾಯಕವಾಗಿ ನೋಡಬೇಕಾಗುತ್ತದೆ. ಅದರಿಂದ ಜಗತ್ತೆಲ್ಲವೂ ಕೂಡ ರಿಲೇಟಿವ್ ಟರ್ಮ್, ಸಾಪೇಕ್ಷವಾಗಿದೆ. ನಿರಪೇಕ್ಷವಾಗಿರುವ ನನ್ನ ಸ್ವರೂಪವನ್ನು, ಪರಮಾತ್ಮ ತತ್ವವನ್ನು, ಪರಬ್ರಹ್ಮ ವಿದ್ಯೆಯನ್ನು ಅರಿತುಕೊಂಡಾಗಲೇ ಇಲ್ಲಿರುವ ಎಲ್ಲ ನಾನತ್ವಗಳು ನಮಗೆ ಏಕರೂಪವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಅಂದರೆ ಅರ್ಥ, ನಿಷ್ಕ್ರಿಯವಾದದ್ದರಲ್ಲಿ ಕ್ರಿಯೆಯನ್ನು ಆರೋಪ ಮಾಡಿದಂತಹದ್ದು ಕೂಡ ನಮ್ಮಲ್ಲಿರೋ ಅಲ್ಪಬುದ್ಧಿಯೇ, ಅಹಂಕಾರವೇ, ಮಮಕಾರವೇ ಅಂತ ಗೊತ್ತಾಗುತ್ತೆ ನಮಗೆ. ಆವಾಗ ನಮಗೆ ಬ್ರಹ್ಮಭೂಯ ಅನ್ನೋದು ಶಾಂತಿಯಿಂದ ಬರತಕ್ಕಂಥದ್ದು. ಶಾಂತಿ ಅನ್ನೋದು ಒಂದು ಜಾಗ, ಅದನ್ನೇ ನಾವು ಪರಮಾರ್ಥವೆಂದು ತಿಳಿಯಲಾಗದು. ಏಕೆಂದರೆ ಪರಮಾರ್ಥವಾದದ್ದಕ್ಕೆ ಯಾವುದೇ ರೀತಿಯಾದ ಪ್ರಕ್ರಿಯೆಗಳಿರುವುದಿಲ್ಲ. ಸೊ ನಿಷ್ಕ್ರಿಯವಾದದ್ದು, ಯಾವ ನಿರ್ಲಿಪ್ತವಾದದ್ದು ಅದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಶುದ್ಧ ಚೈತನ್ಯವಾಗಿರುತ್ತದೆ. ಅಂದರೆ ವಿಶುದ್ಧ ಚೈತನ್ಯವಾಗಿರುತ್ತದೆ. ಅದೇ ಎಲ್ಲದಕ್ಕೂ ಬೇಸ್ ಅಂದರೆ ಅರ್ಥ, ಅಧಿಷ್ಠಾನವನ್ನು ಅರಿಯುವುದಕ್ಕೆ ನಾವು ಇದೆಲ್ಲ ಸರ್ಕಸ್ಸನ್ನು ಮಾಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ
ಅಧ್ಯಾತ್ಮ ವಿದ್ಯೆಯಲ್ಲಿ, ಬ್ರಹ್ಮವಿದ್ಯೆಯಲ್ಲಿ ಬೇರೆ ಹೇಳಿಕೊಡುವಂತಹದ್ದೇನೂ ಇರುವುದಿಲ್ಲ. ನನ್ನನ್ನು ಅಂದರೆ ನಿಮ್ಮನ್ನು ನೀವು ತಿಳಿಯುವುದಕ್ಕೆ ಹೊರಗಡೆ ಯಾವುದೇ ವಸ್ತು ವ್ಯಕ್ತಿ ವಿಚಾರಗಳು ಏನೂ ಮಾಡಲಾರವು. ಅದರಿಂದ ಕಾಲ ದೇಶ ವಸ್ತುಗಳ ನಿರ್ಣಯವನ್ನು ಮಾತ್ರ ಮಾಡವಲ್ಲದೆ ಹೊರತು ಅದಕ್ಕೆ ಅತೀತವಾಗಿರುವ ಪರಬ್ರಹ್ಮ ವಸ್ತುವನ್ನು, ಆತ್ಮತತ್ವವನ್ನು, ಒಳಗಡೆಯೇ ಇರುವ ನಿಮ್ಮದೇ ಆಗಿರುವ ನಿಮ್ಮ ವಿಚಾರವನ್ನು ತಿಳಿಸಿಕೊಡಲು ನಿಮಗಿಂತ ಸಮರ್ಥರಾದಂಥ ಬೇರೆ ಗುರುವಾಗಲಿ, ಅದನ್ನು ಅರಿಯುವ ಶಿಷ್ಯನಾಗಿರುವ ಯಾರು ಕೂಡ ನಿಮಗಿಂತ ಬೇರೆಯಾದ, ಒಳಗಡೆ ಇಲ್ಲದೇ ಇರುವ ಬೇರೆ ಯಾವುದೇ ವಿಚಾರವೂ ಇರುವುದೇ ಇಲ್ಲ ಅನ್ನೋದು ಇಲ್ಲ ಅರ್ಥ, ತಾತ್ಪರ್ಯ. ನಿಗೂಢ ಎಂದರೆ ಬೇರೆಯವರಿಗೆ ಹೇಳಬಾರದ ರಹಸ್ಯ ಎಂದ ಅರ್ಥವಲ್ಲ. ಬ್ರಹ್ಮನಿಷ್ಠನೋ ಶ್ರೋತ್ರಿಯನೋ ಆದ ಗುರುವಿನಿಂದ ಉಪದೇಶ ಆಗುವವರೆಗೆ ನಮ್ಮ ಬುದ್ಧಿಗೆ ಮೀರಿದ ಅರಿವು ಎಂದರ್ಥ. ಹಿಂದೂ ತತ್ವಶಾಸ್ತ್ರವು ಭಗವಂತನ ಆಸ್ತಿಕತೆಯನ್ನು ತಿಳಿಸುವುದರಿಂದ ಮಾತ್ರವೇ ಪರಮಾರ್ಥ ತತ್ವವನ್ನು ವಿವರಿಸಿದಂತಾಗುವುದು ಎಂದು ನಂಬುವುದಿಲ್ಲ. ಪರತತ್ವವನ್ನು ಪ್ರತಿಯೊಬ್ಬನೂ ತನ್ನ ಅನುಭವದಲ್ಲಿ ಕಾಣುವ ಸಾಧನಾ ಮಾರ್ಗವನ್ನು, ಜೀವನ ವಿಧಾನವನ್ನು ನಿರೂಪಿಸುವ ತನಕ ಅದಕ್ಕೆ ಸಮಾಧಾನವಿಲ್ಲ. ನೋಡಿ, ಅರ್ಥ ಏನು ಅಂದರೆ, ನಮಗೆ ಇಲ್ಲಿ ಒಂದು ವಿಚಾರ ನೋಡಬೇಕು. ನಾ ಪ್ಲಸ್ ಇ ಈಕ್ವಲ್ಸ್ ನೀ ಅಂತ. ಅಂದರೆ ನನಗೆ ಗೊತ್ತಿಲ್ಲ ಅನ್ನುವುದು ಏನಿದೆಯೋ ಅದು ನೀ. ಅದಕ್ಕೆ ನೀ ಗೂಢ. ಗೂಢ ಅಂದರೆ ನನ್ನಲ್ಲಿಯೇ ಇರತಕ್ಕಂಥದ್ದು, ನನ್ನಲ್ಲಿಯೇ ಇದ್ದು ನನಗೆ ಅರ್ಥವಾಗದೇ ಇರೋದು. ಆದರೆ ಅರ್ಜುನನಿಗೆ ಕೂಡ ವಿಷಾದ ಯೋಗದಿಂದ ಆದಮೇಲೆ ಸಾಂಖ್ಯದಲ್ಲಿ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳೋದು, ನಿನ್ನ ವಿಚಾರ ನಿನಗೆ ಗೊತ್ತಿಲ್ಲದೇ ಇರುವುದನ್ನು ನಾನು ನಿನಗೆ ಹೇಳುತ್ತೇನೆ. ಅಂದರೆ ಅರ್ಥ ಏನು? ನನ್ನ ವಿಚಾರ ನನಗೇ ಗೊತ್ತಿಲ್ಲದೆ ಇರುವುದು ಯಾರಿಗೆ ಗೊತ್ತಾಗಲು ಸಾಧ್ಯ ಅಂತ ನಾವು ಯೋಚನೆ ಮಾಡಿದಾಗ, ಯಾರಿಗೆ ಗೊತ್ತಿಲ್ಲದೇ ಇದ್ದರೂ ನಮ್ಮೊಳಗಡೆ ಇರತಕ್ಕಂಥ ಪರಮ ಚೈತನ್ಯವಾಗಿ ಆ ಪರಬ್ರಹ್ಮ ವಸ್ತುವಿಗೆ, ಪರಮಾತ್ಮನಿಗೆ, ಭಗವಂತನಿಗೆ ತಿಳಿದಿರಲೇಬೇಕಲ್ಲ. ಅದರಿಂದ ಅವನ ಮಾತನ್ನು, ಶ್ರೀಕೃಷ್ಣನ ಪರಮಾತ್ಮನ ಕೊಟ್ಟಿರತಕ್ಕಂಥ ಉಪದೇಶವನ್ನು, ಭಗವದ್ಗೀತೆಯನ್ನು ಸಾರ್ವತ್ರಿಕವಾಗಿ, ಸಾರ್ವಕಾಲಿಕವಾಗಿ, ಸಾರ್ವಜನಿಕವಾಗಿ ಇಡೀ ಪ್ರಪಂಚದಲ್ಲಿ ಒಪ್ಪುವುದಕ್ಕೆ ಕಾರಣ ಏನು ಅಂದರೆ, ಅದು ನಮ್ಮ ಒಳದನಿ, ನಮಗಡೆ ಇರತಕ್ಕಂಥ ಒಳಗೀತೆ. ಸೊ ಅದನ್ನು ಉದಾಹರಣೆಯಾಗಿಟ್ಟುಕೊಂಡು ನಾವು ಈ ಉಪನಿಷತ್ತನ್ನು ಕೂಡ ನೋಡಬಹುದು. ಅತ್ಯಂತ ಸರಳವಾಗಿದೆ. ಇಡೀ ಪ್ರಪಂಚದಲ್ಲಿ ಸರಳವಾಗಿ ನಮ್ಮನ್ನು ನಮಗೆ ಕೈಗೆತ್ತಿ ಕೊಡತಕ್ಕಂಥ ಮಹಾ ನಿಬಿಡತೆ ಇರತಕ್ಕಂಥ, ನಿಗೂಢವಾದರೂ ಸತ್ಯವಾಗಿರುವ ಆ ಪರಮವಾಗಿರತಕ್ಕಂಥ ಭಗವದ್ಗೀತೆಯ ವಿಚಾರವನ್ನು ಅಲ್ಲಲ್ಲಲ್ಲಿ ಜ್ಞಾಪಿಸ್ಕೊಳ್ಳೋಣ. ಪರಮಾತ್ಮ ಸಾಕ್ಷಾತ್ಕಾರದ ಅನುಭವ ಪಡೆಯುತ್ತಿರುವಾಗ ವ್ಯಕ್ತಿಯು ತನ್ನ ಜಡರೂಪದ ದೇಹ, ಮನಸ್ಸು, ಬುದ್ಧಿಗಳ ಮೂಲಕ ಅವುಗಳ ಮಟ್ಟದಲ್ಲಿ ವ್ಯವಹರಿಸುತ್ತಿರುವುದಿಲ್ಲ. ಈ ಶರೀರ ರೂಪದ ಜಡ ಉಪಾಧಿಯು ನಮ್ಮ ವಾಸನಾಕ್ಷಯಕ್ಕೋಸ್ಕರವಾಗಿ ಮತ್ತೆ ವಾಸನೆಗಳ ಸಂಚಯನಕ್ಕಾಗಿ ನಿರ್ಮಾಣವಾಗಿರುವ ಪ್ರಕೃತಿ ರೂಪ. ಅತೀಂದ್ರಿಯ ಗ್ರಾಹ್ಯನಾದ ಆತ್ಮ ಸಾಕ್ಷಾತ್ಕಾರವಾಗಬೇಕಾದರೆ ವಾಸನೆಗಳ ಬೀಡಾದ ಶರೀರದ ಎಲ್ಲ ಕರ್ಣಗಳನ್ನು ದಾಟಿ ಹೋಗಬೇಕು. ಶುದ್ಧ ಚಿತ್ತದಲ್ಲಿ ಬೆಳಗುತ್ತಿರುವ ಆತ್ಮಸ್ವರೂಪದ ಅಪರೋಕ್ಷ ಅನುಭವ ಪಡೆಯಬೇಕು. ಎಲ್ಲ ನಮಗಿರತಕ್ಕಂಥ ಕರ್ಣಗಳನ್ನು ಮೀರಿ ಹೋಗಬೇಕು ಅನ್ನುವಾಗ ಬಾಹ್ಯ ಅಂತ. ಈಗ ಬಾಹ್ಯಕರಣಗಳೆಲ್ಲವೂ ಜಡವಾಗಿರುವಾಗ, ಅದಕ್ಕೆ ಯಾವುದೇ ಸ್ವತಂತ್ರತೆ ಇಲ್ಲದೇ ಇರತಕ್ಕಂಥದ್ದಲ್ಲಿ ಕೈ ಕಾಲು ನಾವು ಎಲ್ಲವನ್ನೂ ನಿರ್ದಿಷ್ಟವಾದ ಕಾರ್ಯಕ್ರಮಕ್ಕೆ ಮಾತ್ರ ಈ ಮಾನವ ಶರೀರದಲ್ಲಿ ಜೀವವು ಬಳಸುತ್ತದೆ. ಕಣ್ಣು ನೋಡುವುದನ್ನು ಬಿಟ್ಟು ಬೇರೆ ಏನು ಮಾಡುವುದಿಲ್ಲ, ಕಿವಿಯು ಕೇಳುವುದನ್ನು ಬಿಟ್ಟು ಬೇರೆ ಒಂದೊಂದೇ ಕೆಲಸ ಮಾಡೋದು. ಕಣ್ಣು ಏನು ಮಾಡಿದ್ರೂ ಕೇಳಲಾಗುವುದಿಲ್ಲ, ಕಿವಿಯು ಏನು ಮಾಡಿದ್ರೂ ನೋಡಲಾಗುವುದಿಲ್ಲ. ಹಾಗೆಯೇ ಮೂಗು, ಚರ್ಮ, ನಾಲಿಗೆ ಈ ವಿಚಾರದಲ್ಲೂ ಇರತಕ್ಕಂಥದ್ದು. ಆದರೆ ಇದೆಲ್ಲವೂ ಕೂಡ ಯಾರಿಂದ ನಿರ್ದೇಶಿಸಲ್ಪಟ್ಟಿದೆ? ಯಾರು ಇದಕ್ಕೆ ಹೇಳುವವರು? ಇದು ಮಾಡಿದ್ದನ್ನು ನೋಡುವ, ಕೇಳುವ, ಮುಟ್ಟುವ, ಮೂಸುವ, ಶಬ್ದಸ್ಪರ್ಶ ರೂಪದ ಅನುಭವ ಯಾರಿಗಾಗ್ತಾ ಇದೆ ಅನ್ನುವಾಗ ಒಳಗಡೆ ಇದರ ಹಿಂದೆ ಇರತಕ್ಕಂಥದ್ದು ಮನಸ್ಸು ಅಂತ ಗೊತ್ತಾಗುತ್ತೆ ಅಲ್ಲ. ಅದು ಇಂದ್ರಿಯಗಳಲ್ಲಿ ಅತ್ಯಂತ ದೊಡ್ಡದಾದದ್ದು ಮನಸ್ಸು. ಈ ಮನಸ್ಸು ಎರಡಕ್ಕೂ ಕಡೆಯೂ ಇರುತ್ತೆ. ಮನಸ್ಸು ವಿಷಯಗಳ ಜೊತೆಯಲ್ಲಿ ಆಚೆ ಹೋಗಿ ಬಿಡುತ್ತದೆ. ಹಾಗೆ ಹೊರಗಡೆಯಿಂದ ಬಂದ ವಿಷಯಗಳನ್ನು ಮನಸ್ಸು ಇಂದ್ರಿಯಗಳ ಮೂಲಕ ಬಂದ ಈ ವಿಷಯಗಳನ್ನು ಬುದ್ಧಿಗೂ ತಲುಪಿಸುತ್ತದೆ. ಅದರಿಂದ ಇದೆರಡು ರೀತಿಯ ಕೆಲಸ ಮಾಡುವುದರಿಂದ ನಾವು ಇದನ್ನು ಅಂತಃಕರಣ ಅಂತ ಕರಿತೀವಿ. ಇದನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ ನಾಲ್ಕು ಸೇರಿ ಅಂತಃಕರಣ ಅಂತ ಹೇಳೋದು. ಅಂದರೆ ಅರ್ಥ, ಒಂದು ಸಂಶಯ ಇದೆ, ಒಂದು ತರ್ಕ ಇದೆ, ಒಂದು ನಿರ್ಣಯ ಚಾಂಚಲ್ಯತೆ ಇದೆ, ಒಂದು ಅಹಂಕಾರ ಎಂಬ ಅಭಿಮಾನ ಇದೆ. ಈ ನಾಲ್ಕು ಸೇರಿ ಅಂತಃಕರಣ ಆಗುತ್ತೆ. ಈ ಅಂತಃಕರಣದಲ್ಲಿಯೇ ಎಲ್ಲ ವಿಕಾರಗಳು ಉಂಟಾಗೋದು, ನಮ್ಮ ಬೇಕು ಬೇಡಗಳು ಉಂಟಾಗೋದು, ನಮ್ಮ ವಾಸನೆಗಳು ಉಂಟಾಗೋದು. ಅದನ್ನು ಅನುಸರಿಸಿಯೇ ನಮ್ಮ ಮನಸ್ಸು ಯಾವಾಗಲೂ ಹೋಗ್ತಾ ಇರುತ್ತೆ. ಆಗಲೇ ಮೊದಲೇ ಪ್ರಸ್ಥಾನದಲ್ಲಿ ಮಾಡಿದಂತೆ ಅವಸ್ಥಾತ್ರಯಗಳಲ್ಲಿರ್ತಕ್ಕಂಥ ನಮಗೆ ಸ್ವಪ್ನ, ಸುಷುಪ್ತಿ ಮತ್ತು ಜಾಗೃತಾವಸ್ಥೆ, ಈ ಮೂರು ಅವಸ್ಥೆಗಳಲ್ಲೂ ಸುಷುಪ್ತಿಯಲ್ಲಿ ನಾನು ಕೇವಲ ಪ್ರಜ್ಞೆಯಾಗಿದ್ದೇನೆ ಅನ್ನುವುದನ್ನು ಆಧಾರ ಇಟ್ಟುಕೊಂಡು ಮೇಲೆ ಎರಡಕ್ಕೂ ನೀವು ಅದನ್ನು ತಂದು ನಿಲ್ಲಿಸಿಕೊಳ್ಳಬೇಕು. ಅದರಿಂದ ನಮಗೆ ಆ ಸುಷುಪ್ತಿಯಲ್ಲಿರ್ತಕ್ಕಂಥ ಪ್ರಜ್ಞಾವಸ್ಥೆಯು ಎಚ್ಚರದಲ್ಲಿ ಹೇಗೆ ಏನಾಗಿ ಬದಲಾಯಿತು, ವಿಶ್ವವಾಗಿ ಬದಲಾಯಿತು.
ಮತ್ತು ಸ್ವಪ್ನದಲ್ಲಿ ನಮಗೆ ಹೇಗೆ ಅದು ತೇಜಸ್ವಾಗಿ ಬದಲಾಯಿತು ಅಂತಂದರೆ ನಮಗೆ ಕಾರಣ ಏನು ಅಂದರೆ ಅದಕ್ಕೆ ಕಾರಣ ಎಂದರೆ ನಮಗೆ ನಮ್ಮಲ್ಲಿರತಕ್ಕಂಥ ಈ ಸ್ಥೂಲವಾಗಿರೋ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದರ ಸಂಘದಿಂದ ಅದು ಸ್ವಪ್ನಾವಸ್ಥೆಯನ್ನು ತದನಂತರ ಎಚ್ಚರದ ಅವಸ್ಥೆಯನ್ನು ಪಡೆಯುತ್ತೆ ಹೊರತು ಅದೆರಡೂ ಇಲ್ಲದೇ ಇದ್ದಾಗ ಸುಷುಪ್ತಿಯಲ್ಲಿ ಕೇವಲ ಪ್ರಜ್ಞೆಯಾಗಿ ನಾನು ಇದ್ದೆ. ಆಗ ನಾನು ಕೇವಲ ಪ್ರಜ್ಞೆಯಾಗಿದ್ದೆ ಅಂದ್ರೇನು? ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮವೇ ನಾನಾಗಿದ್ದೆ ಎಂಬುದನ್ನು ಇದು ಮೆಲ್ಲಗೆ ತಿಳಿಸಿಕೊಡುತ್ತೆ. ಇಟ್ಟ ನಂತರ ಹಾಸಿಗೆಯಲ್ಲಿ ಎದ್ದ ನಂತರ ನಮ್ಗೆ ಗೊತ್ತಾಗುತ್ತೆ ನಾನು ಗಂಡಸು, ದುಡಿಯುವವನು, ಮಾಡುವವನು, ಅಂಥ ಜಾತಿ ಇಂಥ ಜಾತಿ ಇದೆಲ್ಲವೂ ಇರುತ್ತಲ್ಲ. ಇದೆಲ್ಲವೂ ಸುಷುಪ್ತಿಯಲ್ಲಿ ಯಾವುದೂ ಇಲ್ಲವಲ್ಲ. ಅದನ್ನು ನಮಗೆ ಮಾಂಡುಕ್ಯೋಪನಿಷತ್ತಿನಲ್ಲಿ ತದನಂತರ ಈ ಕೈವಲ್ಯೋಪನಿಷತ್ತನ್ನು ಆರಿಸಿಕೊಂಡಿರುವುದಕ್ಕೆ ಇದೇ ಮೂಲ ಕಾರಣ. ಮುಂದೆ ಕೇಳಿ. ಈ ವಾಸನೆಗಳನ್ನೇ ನಾವು ಪಾಪ ಎನ್ನುವುದು. ಮಾನಸಿಕ ಉದ್ವೇಗವನ್ನು, ಬುದ್ಧಿಯ ತಳಮಳವನ್ನು ಉಂಟು ಮಾಡುವುದೇ ಪಾಪ. ವಾಸನೆಗಳು ನಮ್ಮಲ್ಲಿ ಇರುವ ತನಕ ನಮ್ಮ ಪ್ರತಿಕ್ರಿಯಾ ರೂಪದಲ್ಲಿ ಅವು ಚಿಂತನೆಗಳ ಮೂಲಕ, ಭಾವಗಳ ಮೂಲಕ, ಕಾರ್ಯಗಳ ಮೂಲಕ ಅಭಿವ್ಯಕ್ತವಾಗುತ್ತಲೇ ಇರುತ್ತದೆ. ಈ ವಾಸನೆಗಳು ಪೂರ್ಣವಾಗಿ ನಾಶವಾಗುವವರೆಗೂ ನಮಗೆ ಸ್ವಸ್ವರೂಪ ದರ್ಶನ ಆಗಲಾರದು. ಆದ್ದರಿಂದ ಬ್ರಹ್ಮಜ್ಞಾನಕ್ಕೆ ಅಗತ್ಯವಾದ ಸಾಧನೆ, ಅಭ್ಯಾಸಗಳಿಂದ ಸಹಜವಾಗಿಯೇ ವಾಸನೆಗಳು ಕ್ಷಯವಾಗುತ್ತಾ ಬಂದು ಕೊನೆಗೆ ಆತ್ಮ ಸಾಕ್ಷಾತ್ಕಾರ ಆಗುವ ವೇಳೆಗೆ ಅವು ಪೂರ್ಣವಾಗಿ ಮಾಯವಾಗಿರುತ್ತವೆ. ಆಗ ನಾವು ಪಾಪ ವಿಮುಕ್ತರು. ಅಂದರೆ ಅರ್ಥ ಏನು ಅಂದರೆ ನಮಗೆ ವಾಸನೆಗಳು ಅಂತ ಏನಿದೆ 3 ಸ್ತರಗಳಲ್ಲಿ ಈ ವಾಸನೆಗಳಿರುತ್ತೆ. ಅಂದರೆ ಈಗ ಅವ್ರು ಹೇಳಿರುವುದನ್ನು ನಾನು ನಿಮಗೆ ಸರಳ ಮಾಡಿ ಹೇಳ್ತೇನೆ. ವಿವೇಕ ಚೂಡಾಮಣಿಯ ಪದವನ್ನೇ ಬಳಸ್ತೇನೆ. ಯಾಕೆಂದರೆ ನಿಮ್ಗೆ ಸುಲಭವಾಗಿ ಅರ್ಥವಾಗಲಿ ಅಂತ. ನಮಗೆ ಮೊದಲು ವಾಸನೆ ಅಂದರೆ ನಮಗಿರತಕ್ಕಂಥ ಅಟ್ರಾಕ್ಷನ್ನು, ಸೆಳೆತ ದೇಹದ್ದೇ. ಅದಕ್ಕೋಸ್ಕರ ನಾವು ದೇಹವನ್ನು ಅತ್ಯಂತ ಸುಂದರವಾಗಿಟ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಪೌಡ್ರ್ ಹಾಕ್ಕೊಳ್ಳೋದು, ಜಡೆ ಅಂಟ್ಕೊಳ್ಳೋದು, ಹೂ ಮುಡ್ಕೊಳ್ಳೋದು, ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು, ಔಷಧಿ ತೆಗೆದಿಟ್ಕೊಳ್ಳೋದು, ವ್ಯಾಯಾಮ ಮಾಡೋದು ಎಲ್ಲ ಏನಕ್ಕೆ? ನಮಗೆ ಈ ಭೌತಿಕವಾಗಿರತಕ್ಕಂಥ ಒಂದು ಸೆಳೆತ ಇದೆ. ಈ ಶರೀರ ನಮ್ಮನ್ನು ಆ ಕಡೆ ಸೆಳೆಯುತ್ತದೆ. ಇದು ಅವಶ್ಯಕ. ಯಾಕೆಂದರೆ ಇದು ಕಲು ಧರ್ಮ ಸಾಧನ. ಸೊ ಈ ಶರೀರವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮುಂದಿಂದ ಏನಾರು ಮಾಡ್ಬೋದು. ಸ್ವಲ್ಪ ಆದಷ್ಟು ದಿವಸ ನಾನು ಬದುಕಿರಬೇಕು ಅಂತ ಎಷ್ಟೋ ಜನ ಕೇಳ್ತಾರಲ್ಲ, ಇನ್ನೂ ಬದುಕಿರಬೇಕು ಯಾಕೆ ಅಂತ ಕೇಳಿ ಗೊತ್ತಿರೋದಿಲ್ಲ. ಸೊ ಅಂದರೆ ಅರ್ಥ ಏನು ಅಂದರೆ ನಮಗೆ ಗುರಿ ನಿರ್ಧಾರವಾಗಬೇಕು ಮೊದಲು, ಆಮೇಲೆ ದಾರಿ ಸರಿ ಇದ್ದರೆ ಗುರಿಯನ್ನು ಸೇರ್ತೇವೆ. ಗುರಿ ಸರಿ ಇದ್ದರೆ ಹೋಗುವ ದಾರಿ ಯಾವುದಾದರೂ ನಾವು ಸೇರುವ ಗುರಿ ಅದೇ ಆಗಿರುತ್ತದೆ ಎಂದು ಅರ್ಥ. ಸೊ ಅದರಿಂದ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ನಿಲ್ಲತಕ್ಕಂಥ ಇದು ಆತ್ಮಾನ್ವೇಷಣೆ ಆಗಿರೋದ್ರಿಂದ ಇದು ನಮಗೆ ಇರತಕ್ಕಂಥ 2 ವಿಭಾಗವನ್ನು ನಾನು ಮೊದಲೇ ಹೇಳಿದ್ದೇನೆ. ಒಂದು ಭಗವತ್ ಕ್ಷೇತ್ರ, ಒಂದು ಮಾಯಾಕ್ಷೇತ್ರ. ಮಾಯಾಕ್ಷೇತ್ರದ ಮೊದಲ ಸಾಧನೆಯೇ ಈ ಶರೀರ. ಇದನ್ನು ಬಿಡಿಸಿಕೊಳ್ಳಬೇಕು. ದೇಹವಾಸನೆ ತೆಕ್ತ್ವ, ದೇಹವಾಸನೆಯನ್ನು ಬಿಡಬೇಕು ಅಂದ್ರೆ ಅರ್ಥ ಇದೇ ನಾನು, ಇದು ನಿತ್ಯವಾಗಿದೆ, ಸತ್ಯವಾಗಿದೆ ಎಂಬುದನ್ನು ಹೌದೇ ಅಲ್ಲವೇ ಅಂತ ವಿವೇಚನೆಯಿಂದ, ಜ್ಞಾನದಿಂದ, ನಾವು ವಿವೇಕ ಚೂಡಾಮಣಿಯಿಂದ, ವಿವೇಕದಿಂದ ಇದನ್ನು ತಿಳಿದುಕೊಂಡು ಅರಿತುಕೊಂಡು ಈ ಜ್ಞಾನದಿಂದ ವಿಜ್ಞಾನವನ್ನು ಅನುಭವವನ್ನು ಪಡಿಬೇಕು. ನಾವು ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾವು ಚಿಕ್ಕ ತೊಟ್ಲಲ್ಲಿದ್ದಾಗ ಹೇಗಿದ್ವಿ, ತಾಯಿ ಹೊಟ್ಟೆಲ್ ಇದ್ದಾಗ ಹೇಗಿದ್ವಿ, ಬಂದಮೇಲೆ ಹೇಗಿದ್ದೀವಿ, ಭಾಳ ಚೆನ್ನಾಗಿದ್ದೀವಿ, ಹಾಗಿದೆ ಇನ್ನೂ ತುಂಬ ದಿವಸ ಇಲ್ಲ, ಗೊತ್ತಿಲ್ಲ. ಯಾವತ್ತೇನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಶರೀರವು ಅತ್ಯಂತ ಜಡವಾದದ್ದು, ಯಾವಾಗ ಬೇಕಾದರೂ ಹೋಗಬಹುದು. ಇದು ಉಸಿರಾಡುತ್ತಿರುವವರೆಗೂ ಒಂಥರ ಇರುತ್ತೆ, ಬೇರೆ ಇರಲ್ಲ ಅಲ್ಲ. ಅಂದರೆ ಭಾಳ ಹಿಂದೆ ಒಬ್ಬರು ನನ್ನ ಒಂದು ಪ್ರಶ್ನೆ ಕೇಳಿದರು, ಹೇಗಿದ್ದೀರಾ ಅಂತ ನಾನು ಕೇಳಿದಾಗ ಅವರೊಂದು ಮಾತು ಹೇಳಿದರು, ಪ್ರಾಣ ಒಂದು ಬಿಟ್ಟು ನನ್ನ ಶರೀರದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು. ಪ್ರಾಣ ಹಾಗೆ ಸರಿ ಇಲ್ವಾ, ಏನು ಪ್ರಾಬ್ಲಮ್, ನನಗೊಂದು ಅದೇ ಒಂದು ಯೋಚನೆ ಅಂದರು. ಅರ್ಥ ಏನು ನೋಡಿ, ಈ ಪ್ರಾಣವು ಹೋಗುತ್ತೆ ಬರುತ್ತೆ, ಇಲ್ಲ ಹೊಟ್ಟೋಗಲ್ಲ, ಇಲ್ಲ ಬಂದ್ಬಿಡಲ್ಲ. ಹೀಗೆ ನಮಗೆ ಹೋಗುತ್ತಾ ಬರುವ ಇದು ನನಗೆ ಯಾವಾಗಲೂ ಕೂಡ ಇದರದೇ ಯೋಚನೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ ನೋಡಿ, ಅಕಸ್ಮಾತ್ ನಾವು ಪ್ರಾಣವು ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ, ಬರಲೇ ಇಲ್ಲ, ಆಗಲೂ ಈ ಶರೀರ ಏನೂ ಮಾಡಲಾಗದು. ಅಥವಾ ಬಂದಿದ್ದು ಒಳಗಡೆಯೇ ಇತ್ತು, ಆಚೆ ಹೋಗೋದಿಲ್ಲ ಅಂತೂ ಆಗಲೂ ಶರೀರದ ಏನೂ ಪ್ರಯೋಜನ ಇಲ್ಲ. ಅಂದರೆ ಅರ್ಥ ಏನು, ಪ್ರಕೃತಿ ದತ್ತವಾಗಿರುವ ನಿಯಮವಾಗಿರುವ ಈ ಹೋಗುತ್ತಾ ಬರುತ್ತಾ ಇರುವ ಪ್ರಾಣದಿಂದಲೇ ಶರೀರದ ಅಸ್ತಿತ್ವದಿಂದಲೇ ಇಂದ್ರಿಯಗಳ ಚಲನವಲನ, ಅದರಿಂದಲೇ ನಮಗೆಲ್ಲ ವಾಸನೆಗಳು ಅದು ಇದು ಗೊತ್ತಾಗೋದು. ಸೊ ಇದು ಉಸಿರಾಟವೇ ಇಲ್ಲದಿದ್ದರೆ ಏನೂ ಆಗೋದೇ ಇಲ್ವಲ್ಲ. ಅದರಿಂದ ನಾನು ಅವ್ರಿಗೆ ಇದನ್ನೇ ಹೇಳಿದೆ, ಆಧ್ಯಾತ್ಮವಾಗಿ ಮೊದಲು ನಾವು ನೋಡೋದೆ ಪ್ರಾಣಾಯಾಮದ ವಿಚಾರ, ಯೋಗಕ್ಕೆ ಸಂಬಂಧಪಟ್ಟ ವಿಚಾರ. ಸೊ ನಾವು ಉಸಿರಾಡ್ಕೊಂಡು ಇದ್ದೀವಿ, ಯಾಕಿದ್ದೀವಿ, ಸುಮ್ಮನೆ ಇದ್ದೀವಿ ಏನಕ್ಕೋ, ಅದಕ್ಕೆ ಕಾರಣವಾಗಿರುವ ಅರ್ಥವಾಗಿರ್ತಕ್ಕಂಥ ಪರಮಾರ್ಥವಾಗಿರುವ ಪುರುಷಾರ್ಥಗಳಲ್ಲಿ ಅಪವರ್ಗವಾಗಿರುವ ಮೋಕ್ಷವನ್ನೇ ಇಟ್ಟುಕೊಂಡು ಈ ನಮ್ಮ ಗ್ರಂಥ ಹೊರಟಿದೆ. ಅದರಿಂದ ನಮಗೆ ಆಗತಕ್ಕಂಥ ಎಲ್ಲರಿಗೂ ಮೊದಲನೆಯದು ವಾಸನೆಯೇ ದೇಹವಾಸನೆ. ಇದು ನಾನಲ್ಲ, ಏಕೆಂದರೆ ಇದು ಸ್ವಲ್ಪ ಕಾಲದ್ದು, ಇದು ಸ್ವಲ್ಪ ಜಾಗದಲ್ಲಿರುವಂತಹುದು, ಹಾಗಾಗಿ ಓಡಾಡುವಂತಹುದು.
ಸೊ ಕಾಲ ದೇಶ ವಸ್ತುವಿನಿಂದ ಇದು ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಇರಲ್ಲ. ಹಾಗೆ ಇದ್ರಲ್ಲಿರುವ ಇಂದ್ರಿಯಗಳು, ಅದರ ಪಟ್ಟುತ್ವವು, ನಂದು ನಾನು ಅಂತನ್ನೋದು, ಆಸ್ತಿಪಾಸ್ತಿಗಳು, ಈ ಲೋಕದ ಎಲ್ಲ ನನ್ನ ಸಂಬಂಧಗಳು ಕಾಲ ನಿರ್ಣಯ ಮಾಡಿದ ಹಾಗೆ ಇರುತ್ತದೆ ಹೊರತು ಇದು ಪರಮಾರ್ಥವಾಗಲಾರದು ಅಂತ ನಿರ್ಣಯ ಮಾಡಿಕೊಂಡ ತಕ್ಷಣವೇ ದೇಹವಾಸನ ತೆಕ್ತ್ವ, ಬಿಟ್ಟು ಬಿಡು ಅಂತ ಅರ್ಥ. ತೆಕ್ತು ಅಂದರೆ ಮೆಲ್ಲಗೆ ಏನೂ ಉಪಾಯ ಮಾಡಿಬಿಡೋದಿಲ್ಲ. ಅಕಸ್ಮಾತ್ ನೀವು ಬಿಡದೇ ಇದ್ರೂ ಈ ದೇಹ ಅನ್ನೋದು ಹೋಗೇ ಹೋಗುತ್ತೆ ಅನ್ನುವ ನಿರ್ಣಯಾತ್ಮಕ ಜ್ಞಾನದಿಂದ, ಬುದ್ಧಿಯಿಂದ ಇದನ್ನು ನಾವು ವಿಜ್ಞಾನ ಮಾಡ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟೇನೆ ಲೋಕವಾಸನ. ಲೋಕವಾಸನದಲ್ಲಿ ಲೋಕದಲ್ಲಿರತಕ್ಕಂಥ ಸಂಬಂಧಗಳು, ಇದನ್ನು ಬೇಕಾದವರು, ಗಂಡ ಹೆಂಡತಿ, ಮಕ್ಕಳು, ದುಡ್ಡು ಕಾಸು, ಅಧಿಕಾರ, ನನ್ನ ಸ್ನೇಹಿತ ಅಲ್ಲ, ಶತ್ರು ಬಾ, ಇದೆಲ್ಲವೂ ಸಂಬಂಧಗಳು. ಈ ಸಂಬಂಧಗಳು ಕೂಡ ಈ ದೇಹದಿಂದ ಬಂದದ್ದೇ ಆಗಿರುವುದರಿಂದ ಇದು ಒಂದು ಕಾಲದಲ್ಲಿ ನಿರ್ಣಯ ಆಗುತ್ತೆ, ಅದು ಕಾಲವನ್ನು ನಿರ್ಣಯಿಸಲಾರದು. ಅದರಿಂದ ಇದು ಲೋಕವಾಸನ ತೆಕ್ತ. ಇದಾದಮೇಲೆ ಶಾಸ್ತ್ರವಾಸನ ಅಂತ ಶಂಕರರು ಹೇಳ್ತಾರೆ. ಇದು ಸ್ವಲ್ಪ ಕಷ್ಟದ ವಿಚಾರ. ನನಗೇನು ತಿಳಿದೆಯೋ ಅದೇ ಶಾಸ್ತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಹಬ್ಬ ಹರಿದಿನಗಳು, ತಿಥಿಗಳು, ಪತಿಗಳು ಏನೇನಿದೆ ಎಲ್ಲವೂ ಕೂಡ ನನ್ನ ದೇವರಿದು, ನನ್ನ ದೇವರು ನಂಬ್ಕೊಂಡಿದ್ದೀನಿ ಹಾಗೆ ಹೇಗೆ ಅಂತ ಪ್ರತ್ಯೇಕತಾ ಭಾವ ಇದೆಯಲ್ಲ, ಅದನ್ನು ಶಾಸ್ತ್ರ ಅಂತ ಅಂದ್ಕೊಂಡ್ಬಿಟ್ಟಿರ್ತಕ್ಕಂಥ ಮೌಢ್ಯ. ಈ ಮೌಢ್ಯವನ್ನು, ಶಾಸ್ತ್ರವನ್ನು ಮೊದಲು ಬಿಟ್ಟು ಬಿಡು. ಈ ಮೂರೇ ನಮ್ಮನ್ನು ಈ ಬದುಕಿಗೆ, ಪುನರ್ಜನ್ಮಕ್ಕೆ, ಕಷ್ಟ ಸುಖಗಳಿಗೆ, ದುಃಖ ದುಮ್ಮಾನಗಳಿಗೆ, ಜನ್ಮ ಮತ್ತು ಜರ ವ್ಯಾಧಿಗಳಿಗೆ ಗೊತ್ತು ಮಾಡತಕ್ಕಂಥ ಆಗಿರತಕ್ಕಂಥ ವಾಸನೆಯಾಗಿದೆ ಅನ್ನೋದ್ರ ತಿಳ್ಕೊಂಡು ಈ ವಾಸನೆಯ ತ್ಯಾಗವನ್ನು ಮೊದಲು ಮಾಡತಕ್ಕದ್ದು ಪ್ರಥಮವಾಗಿ ಅಂತ ಹೇಳ್ತಾರೆ ಈ ಉಪನಿಷತ್ಕಾರರು. ಪರಮಾತ್ಮ ಸಾಕ್ಷಾತ್ಕಾರವಾಗುವ ಕಾಲಕ್ಕೆ ನಾವು ನಮ್ಮ ಇಂದ್ರಿಯಾನುಭವಗಳ ವ್ಯಾಪಾರವನ್ನು ಸಂಪೂರ್ಣ ನಿಲ್ಲಿಸಿರುತ್ತೇವೆ. ನಮ್ಮ ಕಳವಳಗಳನ್ನು, ತಳಮಳಗಳನ್ನು ತಗ್ಗಿಸಿರುತ್ತೇವೆ. ತಳಮಳಕ್ಕೆ ಕಾರಣವಾದ ವಾಸನೆಗಳನ್ನು ನಿರಸನಗೊಳಿಸಿರುತ್ತೇವೆ. ಇಷ್ಟು ಮಾತ್ರವಲ್ಲದೆ ಇಂದ್ರಿಯಾತೀತ ಪುರುಷನ ಸಾಕ್ಷಾತ್ಕಾರದ ವಾಸ್ತವಿಕ ಅನುಭವವನ್ನು ಸ್ವಲ್ಪ ಮಟ್ಟಿಗಾದರೂ ಪಡೆದಿರುತ್ತೇವೆ. ಅಂದ್ರೆ ಅರ್ಥ ಏನು ಅಂದರೆ, ಇಲ್ಲಿ ನೋಡಿ, ಈ ಭೂಮಿಯಲ್ಲಿ ನಾವು ನೋಡತಕ್ಕಂಥದ್ದು ಸ್ತ್ರೀ ವ್ಯಕ್ತಿಗಳು ಮತ್ತು ಪುರುಷ, ಅಂದರೆ ಮನುಷ್ಯನಾಗಿರ್ತಕ್ಕಂಥವನು ಪುರುಷ ಅಂದರೆ ಗಂಡಸು. ಇವನಿಗೇನೆಂದರೆ ಸಾಮಾನ್ಯವಾಗಿ ಗಂಡಸು ಎಲ್ಲವನ್ನ ಬುದ್ಧಿಯಿಂದ ಅಳಿತಾನೆ. ಇವನೆಲ್ಲವನ್ನು ನೋಡುವಾಗ ನಾವು ಬುದ್ಧಿಯಿಂದ ನಾನು ಇದು ತಿಳಿದು ಬಿಟ್ಟೆ, ತಿಳಿದಿಲ್ಲ ಇದನ್ನು ಹೇಳ್ತಾ ಇರ್ತಾನೆ. ಅದರಿಂದ ಇವನು ಬುದ್ಧಿಯ ಮಟ್ಟದಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಆಧ್ಯಾತ್ಮವಾಗಲಿ ಅಥವಾ ಲೌಕಿಕವಾಗಲಿ, ತನ್ನ ಸಂಸಾರದಲ್ಲಾಗಲಿ ಬುದ್ಧಿಯನ್ನು ನೋಡ್ತಾ ಯಾವಾಗ ರಿಟೈರ್ಡ್ ಆಗ್ತೀನಿ, ಎಷ್ಟು ಬೆನಿಫಿಟ್ ಬರುತ್ತೆ, ಏನಿರುತ್ತೆ, ಇನ್ನು ಮುಂದಕ್ಕೆ ಏನಾಗುತ್ತೆ, ಮಕ್ಕಳು ಎಷ್ಟು ಜನ ಇದ್ದಾರೆ, ಗಂಡು ಮಕ್ಕಳು ಎಷ್ಟು ಜನ, ಹೆಣ್ಣು, ಇದೆಲ್ಲವೂ ಬುದ್ಧಿಯಿಂದ ಯೋಚನೆ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಇದು ನಮಗೆ ಬದುಕಿನ ಕೆಲವು ವಿಚಾರಗಳನ್ನು ತಿಳಿಸಿಕೊಡುತ್ತೆ. ಆದರೆ ಹೆಣ್ಣು ಜೀವ ಇದೆಯಲ್ಲ, ಇದು ಮನಸ್ಸಿನಿಂದ ತನ್ನ ವ್ಯವಹಾರವನ್ನು ಮಾಡುತ್ತೆ. ಅಂದರೆ ತನ್ನ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಸಂಸಾರದಲ್ಲಿ ತೊಡಗಿಕೊಳ್ಳುತ್ತದೆ. ಆದರೆ ಮನಸ್ಸಿನಿಂದ ಈ ಮಾರ್ಗವನ್ನು ನೋಡೋದು ಮತ್ತು ಬುದ್ಧಿಯಿಂದ ಈ ಮಾರ್ಗವನ್ನು ನೋಡೋದು ಎರಡೂ ಕೂಡ ಪರಮಾರ್ಥವಾಗಲಾರದು. ಯಾವುದೋ ಒಂದು ಪಾಯಿಂಟಲ್ಲಿ ಬುದ್ಧಿ ಮತ್ತು ಮನಸ್ಸು ಒಂದಾದಾಗ, ಏಕವಾದಾಗ, ಪ್ರಕೃತಿಯೂ ಪುರುಷನು ಒಂದು ಜಾಗದಲ್ಲಿ ನಿಂತಾಗ ಎಲ್ಲದರಲ್ಲಿಯೂ ಈ ಸಂಗಮದಿಂದ ಕಾಣತಕ್ಕಂಥ ಪರಮ ಪುರುಷಾರ್ಥದ ಕಡೆಗೆ ಹೋಗತಕ್ಕಂಥ ಯೋಗ್ಯತೆಯನ್ನು ಸಂಪಾದಿಸುತ್ತೇವೆ. ಅದರ ಯೋಗ್ಯತೆಯೇ ಎಂದಿಗೂ ಪರಮಾರ್ಥವಾಗಲಾರದು. ಅದರಿಂದ ಬರುವ ಪರಿಪೂರ್ಣವಾಗಿರ್ತಕ್ಕಂಥ ಪರಿಪಾಕ ಆಗಿರ್ತಕ್ಕಂಥದ್ದೇನಿದೆಯೋ ಅದು ಪರಮಾರ್ಥವಾಗಿರುತ್ತೆ ಅನ್ನೋದು ಇಲ್ಲಿಯ ತತ್ವ. ಇಲ್ಲಿ ಶಿಷ್ಯನು ಕಾರಣ ಶರೀರವನ್ನು ದಾಟಿ ಜಗತ್ತಿನ ವಿವಿಧ ನಾಮರೂಪಗಳಲ್ಲಿ ಅಭಿವ್ಯಕ್ತವಾಗುತ್ತಿರುವ ವಿಶ್ವತತ್ವ ಅಥವಾ ಪರಾತ್ಪರ ತತ್ವದ ಜ್ಞಾನವನ್ನು ಗುರುವಿನಿಂದ ಬೇಡುತ್ತಿದ್ದಾನೆ. ಟಿಪ್ಪಣಿ ಇದೆ. ಅಂದ್ರೆ ಅರ್ಥ ಏನು ಅಂದ್ರೆ, ನಾಮರೂಪಾತ್ಮಕವಾಗಿರೋ ಈ ಜಗತ್ತು, ಈಗ ನಾವೆಲ್ಲರೂ ಇದ್ದೀವಿ, ನಮ್ಮೆಲ್ಲರಿಗೂ ಕೂಡ ತಾಯಿಯ ಹೊಟ್ಟೆಯಿಂದ ಬಂದ ನಂತರ ಒಂದೊಂದು ನಾಮಕರಣ ಮಾಡಿದ್ದಾರೆ, ಒಂದೊಂದು ಹೆಸರಿದೆ, ಒಂದೊಂದು ಬೇರೆ ಬೇರೆ ರೀತಿಯಾದ ರೂಪಗಳೂ ಇದೆ, ಭಂಗಿ ಇದೆ. ಇದು ಹೆಣ್ಣು, ಇದು ಗಂಡು, ಇದು ನಮ್ಮನೆದು, ಅವ್ರ ಮನೆದು, ಎಲ್ಲ ಥರದ್ದು ನೋಡಿ, ಕುಳ್ಳು, ಎತ್ತರ, ಅದು ಇದು ನೋಡಿ. ಇದೇ ರೀತಿ ಬೇರೆ ಜೀವಿಗಳು, ಮರಗಳು ಅಷ್ಟೇ, ಪಕ್ಷಿಗಳು ಅಷ್ಟೇ, ಪಶುಗಳು ಅಷ್ಟೇ, ಇಲ್ಲಿ ನೋಡ್ತಕ್ಕಂಥ ನಿಮ್ಮ ಕಣ್ಣಿಗೆ ಬೀಳುವ ಎಲ್ಲ ಜೀವರಾಶಿಗಳು ಕೂಡ ಭಿನ್ನವಾಗಿದೆ. ಇದೆಲ್ಲದಕ್ಕೊಂದು ನಾಮ ಇದೆ, ಒಂದು ರೂಪ ಇದೆ. ಆದರೆ ನಮಗೆ ಇದೆಲ್ಲ ನಾಮರೂಪಗಳ ಹಿಂದೆ ಇದೆಲ್ಲವೂ ನಾನತ್ವ ಬೇಕಾದಷ್ಟಿದೆ. ಒಂದೇ ಮನೆಯಲ್ಲಿ 10 ಜನ ಇದೆ, 10 ಜನಕ್ಕೆ ಬೇರೆ ಹೆಸರು, ಬೇರೆ ಬೇರೆ ಶರೀರ, ಬೇರೆ ಬೇರೆ ವಯಸ್ಸು, ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಎಲ್ಲವೂ ಬೇರೆ ಬೇರೆ ಕಾಣ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಕಾರಣವಾಗುವ ಏಕವಾಗಿರುವ ಒಂದೇ ಒಂದು ಚೈತನ್ಯ ಎಲ್ಲದರಲ್ಲಿಯೂ ಸಮನಾಗಿದೆ, ಏಕವಾಗಿದೆ. ಸೊ ಇದು ಹೇಗೆ ಸಾಧ್ಯ? ಏಕರೀತಿಯಾಗಿರತಕ್ಕಂಥ ಹೇಗೆ ವಿದ್ಯುತ್ ಶಕ್ತಿಯು ಬೇರೆ ಬೇರೆ ಬಣ್ಣದ ಬಲ್ಬುಗಳನ್ನು, ಶಾಖವನ್ನು, ಶೈತ್ಯವನ್ನು ಬೇರೆ ಬೇರೆ ಪದಾರ್ಥಗಳಲ್ಲಿ ಉಂಟು ಮಾಡಲು ಹೇಗೆ ಸಾಧ್ಯವೋ ಹಾಗೆಯೇ ಈ ಪರಮ ಚೈತನ್ಯವು ಕಣ್ಣಿಗೆ ಕಾಣುವುದಿಲ್ಲ, ಬೇರೆ ಯಾವುದೇ ರೀತಿಯಾದ ಹೃದಯಂಗಮ ವಿಚಾರಗಳು ಅಲ್ಲ,
ಆದ್ದರಿಂದ ಇದು ಅತ್ಯಂತ ಮನೋಸ್ಪರ್ಶಿಯಾಗಿರುವ ಎಲ್ಲದಕ್ಕೂ ಕಾರಣವಾಗಿರುವ ಕಾರಣವಾಗಿರತಕ್ಕಂಥ ಪರಬ್ರಹ್ಮ ವಸ್ತುವನ್ನು ಅರಿಯುವುದಕ್ಕೆ ಇದು ಮಾರ್ಗಸೂಚಿ ಮಾತ್ರ. ಸೊ ಮಾನವ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠ ಅನ್ನೋದು ಈ ದೃಷ್ಟಿಯಿಂದ ಮಾತ್ರ. ಅದರಿಂದ ವಾಸನೆಗಳಲ್ಲಿ ನಮ್ಮ ಈ ದೇಹದಲ್ಲಿರ್ತಕ್ಕ ನಾನು ನಂದು ಬಹಳ ಪ್ರಮುಖವಾಗಿರೋದು. ಅಹಂಕಾರ ಮಮಕಾರಗಳನ್ನು ನೀಗದ ಹೊರತು ನಮಗೆ ಅಂತಃಕರಣ ಶುದ್ಧಿ ಆಗದು. ಅಂತಃಕರಣ ಶುದ್ಧಿ ಆಗದ ತನಕ ನಾವು ಮಾಡುವ ಕರ್ಮ, ನಾವು ಹೇಳುವ ಮಾತು, ನಾವು ಆಚರಿಸತಕ್ಕಂಥ ನಮ್ಮ ಆಲೋಚನೆಗಳು ಮತ್ತು ನಮ್ಮ ರೀತಿಯಿಂದ ವೃತ್ತಿಗಳು ಯಾವುದೂ ಕೂಡ ಪ್ಯೂರಿಫೈ ಆಗೋದಿಲ್ಲ. ಅಂದ ಅರ್ಥ ಅದು ನಿರ್ಮಲವಾಗೋದಿಲ್ಲ, ನಿಷ್ಕಲ್ಮಶವಾಗೋದಿಲ್ಲ. ಹಾಗಾಗದ ಹೊರತು ಪರಮಾರ್ಥಕ್ಕೆ ಹೋಗುವ ಯಾವುದೇ ವಿಚಾರವು ಕಗ್ಗಂಟಾಗಿ ಉಳಿದಿರುತ್ತದೆ. ಅದರಿಂದ ನಾವು ಯಾವುದರಲ್ಲೂ ಎಲ್ಲೂ ಅಂಟಿಲ್ಲದಂತೆ ಬದುಕಬೇಕಾದ ರೀತಿಯನ್ನು, ನೈರ್ಮಲ್ಯವನ್ನು, ಫಿಲ್ಟರ್ ಮಾಡಬೇಕಾದ ವಿಚಾರವನ್ನು ಇಲ್ಲಿ ತಿಳಿದುಕೊಳ್ಳತಕ್ಕದ್ದು. ಬೇರೆ ಎಲ್ಲನೂ ಬಿಟ್ಬಿಡಿ. ದುಡ್ಡು ಕಾಸು ಅದು ಇದೆಲ್ಲ ನಿಮಗೆ ಎಲ್ಲಿ ಸೆಳೆತ ಇದೆ ಅಲ್ಲಿ ನಿಮ್ಮ ಮನಸ್ಸು ಓಡ್ತಾ ಇರುತ್ತೆ. ಅಶ್ವಲಾಯನ ಸೂತ್ರ ಇದು. ಸೂತ್ರ ಅಂದರೆ ಅರ್ಥ ಯಾವುದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗತಕ್ಕಂಥ ಕಡಿವಾಣ. ನಮ್ಮ ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತೆ. ಯಾರ್ದೋ ಮದುವೆ ಯಾವತ್ತೋ ಇದೆ ಅಂದರೆ ಇವತ್ತೇ ಓಡುತ್ತೆ. ಯಾವತ್ತೋ ಇದಾತೆ ಕಾಯಿಲೆ ಆಸ್ಪತ್ರೆಗೆ ಸೇರಿಸ್ಯಾರೆ ಅಂದರೆ ಇನ್ನೇನು ಹೋಗಿ ಬಿಡ್ತಾರೆ ಅಂತ ತೀರ್ಮಾನ ಮಾಡಿಬಿಡುತ್ತೆ, ಅಥವಾ ಹುಷಾರಾಗಿ ಬಂದೇ ಬಿಡ್ತಾರೆ. ಯಾವುದು ನಮ್ಮ ಕೈಯಲ್ಲಿ ಇಲ್ಲವಲ್ಲ, ಯಾವುದು ನಮ್ಮ ನಿರ್ಣಯವಲ್ಲ, ಊಹೆ ಅಷ್ಟೇ. ನಮ್ಮ ಊಹೆಯೇ ಎಂದಿಗೂ ಪರಬ್ರಹ್ಮವಾಗಲಾರದು, ಅಂದರೆ ನಮ್ಮ ಅನುಭವ ಆಗಲಾರದು. ಪರಬ್ರಹ್ಮವಾಗುವುದು ಅಂದರೆ ಅರ್ಥ ನನಗಿರುವ ಜ್ಞಾನವು ವಿಜ್ಞಾನವಾಗುವುದು, ಅಂದರೆ ನನ್ನ ಅನುಭವ ಆಗುವುದು, ಅನುಭೂತಿಯಾಗುವುದು. ನಾನೇ ಅದು ಎಂಬ ನಿರ್ಣಯಕ್ಕೆ ನಾನು ಬಂದಾಗ ಎಲ್ಲದಕ್ಕೂ ನಾನೇ ಕಾರಣ ಆಗೋದಿಲ್ಲ, ಅಲ್ಲಿ ಎಲ್ಲ ಕಾರಣವೂ ನಾನೇ ಆಗಿದ್ದೇನೆ ಅನ್ನುವ ನಿಜವಾದ ನಿಚ್ಚಳವಾದಂಥ ನಿಸ್ಸಂಶಯವಾದಂಥ ವಿಚಾರ ನಮಗೆ ಹೊಳೆಯುತ್ತದೆ, ತಿಳಿಯುತ್ತದೆ. ಅದಕ್ಕೆ ಮೊದಲ ಪ್ರಸ್ತಾವನೆಯಲ್ಲಿ ನಾನು 3 ಪೆಟ್ಟಿಗೆಗಳಿದೆ, ಒಂದೇ ಬೀಗದ ಕೈ ಅಂತ ಇದನ್ನೆಲ್ಲ ಹೇಳಿದ್ದು ಎಂದು ಮರೆಯಬಾರದು. ಪುನಃ ಅದನ್ನು ನೀವು ವಿಶ್ಲೇಷಿಸಿಕೊಳ್ಳತಕ್ಕದ್ದು. ಮಾಂಡೂಕ್ಯ ಉಪನಿಷತ್ತು ಮತ್ತು ಆತ್ಮಬೋಧ ಗ್ರಂಥಗಳನ್ನು ನೋಡಿ. ನಮ್ಮ ಸುಷುಪ್ತಾವಸ್ಥೆಯಲ್ಲಿ ನಮ್ಮ ಇರವನ್ನು ಸೂಚಿಸುವ ಮಾಧ್ಯಮವೇ ಕಾರಣ ಶರೀರ. ಸಮಸ್ತ ವಾಸನೆಗಳ ಸಂಗ್ರಹವೇ ಕಾರಣ ಶರೀರದ ತಿರುಳು. ನಮ್ಮ ಸುಷುಪ್ತಾವಸ್ಥೆಯಲ್ಲಿ ಇರುವುದೇ ನಮ್ಮ ಇರುವಿಕೆಗೆ, ಅದು ಇರುವಿಕೆಗೆ ಅರ್ಥ ಏನು? ಎಚ್ಚರವಾಗುತ್ತೆ ನಿಮಗೆ ಅಂತ. ಇರುವುದರಿಂದ ಎಚ್ಚರವಾಗುತ್ತೆ. ಸೊ ಎಚ್ಚರವಾಗಿ ನಾನು ಶರೀರದಲ್ಲಿ ಇರುವ ಆ ಶಕ್ತಿ ನನಗೆ ಇರುವುದರಿಂದಲೇ ಸುಷುಪ್ತಾವಸ್ಥೆಯಲ್ಲಿದ್ದರು ಎದ್ದ ತಕ್ಷಣ ಸುಷುಪ್ತಿಯಲ್ಲಿ ನಿದ್ದೆ ಬಂದಿತು, ನಿದ್ದೆ ಬರಲಿಲ್ಲ, ಕನಸು ಬಿತ್ತು ಎಲ್ಲ ಹೇಳ್ತೀವಿ. ಅಂದರೆ ಯಾವ ಸುಷುಪ್ತಿ ಅನ್ನತಕ್ಕಂಥ ಅವಸ್ಥೆ ಇದೆಯಲ್ಲ ಅದರಲ್ಲಿ ನಮಗೆ ಸ್ಥೂಲವಾಗಿರುವ ಸೂಕ್ಷ್ಮವಾಗಿರುವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಅಥವಾ ಇಂದ್ರಿಯಗಳಿಂದ ಕೂಡಿದಂಥ ಶರೀರ ಯಾವುದೂ ಇರುವುದಿಲ್ಲ. ಅಂದರೆ ಹಾಗಾದರೆ ಸಾವೋದು ಅಲ್ಲ, ಎತ್ತರದ ಸ್ಥಿತಿಯೋದು ಅಲ್ಲ, ಸ್ವಪ್ನದ ಸ್ಥಿತಿಯೋದು ಅಲ್ಲ. ಇದೆಲ್ಲದಕ್ಕೂ ಕಾರಣವಾಗಿರುವ ಪರಿಪೂರ್ಣವಾಗಿರುವ ವಿಶುದ್ಧ ಚೈತನ್ಯವಾಗಿರುವ ಪ್ರಜ್ಞೆ. ಅಂದರೆ ಪ್ರಜ್ಞೆ ವಿಶುದ್ಧ ಚೈತನ್ಯ ಅಂತ ಯಾಕೆ ಹೇಳಿದೆ ಅಂದರೆ ಅಲ್ಲಿ ಯಾವುದೇ ಕ್ರಿಯೆ ಇರುವುದಿಲ್ಲ. ನಿದ್ದೆ ಮಾಡಿದ್ದೇನೆ ನಾನು ಎಂಬುದು ಕೂಡ ನಿದ್ದೆಯಲ್ಲಿ ನಮಗೆ ತಿಳಿಯುವುದಿಲ್ಲ. ಎದ್ದ ಮೇಲೆ ನಮಗೆ ನಿದ್ದೆ ಮಾಡಿದ್ದೆ ಅಂತ ಗೊತ್ತಾಗೋದು. ನಾನು ನಿದ್ದೆ ಮಾಡಿಲ್ಲ ಅಂತ ನೀವು ಯಾರಿಗಾರ ಹೇಳಿದ್ರು ಕೂಡ ಆಗ ನೀವು ಸ್ವಪ್ನಾಸ್ಥಿತಿಯಲ್ಲಿದ್ದರೆ ಹೊರತು ನಿದ್ರೆಯಲ್ಲಿರುವುದಿಲ್ಲ. ಅದರಿಂದ ನಿದ್ರಾ ಭಂಗವು ಸ್ವಪ್ನ ಮತ್ತು ಎಚ್ಚರ. ಸೊ ಈ ನಿದ್ರಾ ಅನ್ನೋದು ಆಲಸ್ಯದಿಂದ ಬರತಕ್ಕಂಥ ಈ ನಿದ್ರೆಯನ್ನು ನೀವು ತೆಗೆದುಕೊಳ್ಳಬಾರ್ದು. ಇಲ್ಲಿ ನಿದ್ರೆ ಮಾಡಿದ್ದೇನೆ ಅಂದರೆ ಅಜ್ಞಾನಾವಸ್ಥೆ, ಅಂದರೆ ಪ್ರಜ್ಞಹೀನ ಅಲ್ಲ, ಪ್ರಜ್ಞೆ ಇದೆ, ಆದರೆ ನಾನು ಅಜ್ಞಾನದಲ್ಲಿದ್ದೇನೆ. ನನಗೆ ಈ ಶರೀರದ, ಮನಸ್ಸಿನ, ಬುದ್ಧಿಯ, ಕುಟುಂಬದ, ಸಮಾಜದ, ಭಾಷೆಯ, ಭಾವದ, ಪ್ರಪಂಚದ, ವಿಶ್ವದ, ಸೃಷ್ಟಿಯ, ಸ್ಥಿತಿಯ, ಲಯದ ಯಾವುದೇ ವಿಚಾರವು ನನಗಲ್ಲಿ ಯಾವುದೂ ನೆನಪಿರುವುದಿಲ್ಲ. ಏಕೆಂದರೆ ಅದಾವುದಕ್ಕೂ ಕಾರಣ ನಾನಲ್ಲ ಎಂಬ ಒಂದೇ ಒಂದಕ್ಕೆ ನಾನು ಕಾರಣವಾಗಿರೋದ್ರಿಂದ ಅಲ್ಲಿ ನಾನು ಪ್ರಜ್ಞಾಸ್ಥಿತಿಯಲ್ಲಿದ್ದೇನೆ ಎಂಬ ಅರಿವನ್ನು ನಮಗೆ ತಂದುಕೊಡುತ್ತದೆ. ಇದನ್ನು ಮಾಂಡೂಕ್ಯೋಪನಿಷತ್ತಲ್ಲಿ ನೀವು ಅವಸ್ಥಾತ್ರಯಗಳಲ್ಲಿ ಚಂದದಲ್ಲಿ ನೋಡಿದ್ದೇರೆ. ಇದನ್ನು ತತ್ವಬೋಧದಲ್ಲಿ, ಆತ್ಮಬೋಧ ವಿಚಾರದಲ್ಲೂ ಆ ಗ್ರಂಥದಲ್ಲೂ ಕೂಡ ನೀವು ಇದನ್ನು ಕಡಾಖಂಡಿತವಾಗಿ ತಿಳಿದುಕೊಳ್ಳತಕ್ಕದ್ದು. ಆಮೇಲೆ ಕರೆಕ್ಟ್ ಮೊದಲನೇ ಮಂತ್ರ ಇವತ್ತು ನಾವು ನೋಡಿದ್ದೇವೆ. ಈಗ ನಾವು ಎಲ್ಲರೂ ಕೂಡ ಆಡಿಯೋನ ಇದು ಮಾಡ್ಕೊಳ್ಳಿ. ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ. ಇದರೊಳಗಡೆ ಇದು ಮೊದಲೇ ಅರ್ಥ ಆಯ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಧಾನಕ್ಕೆ ಹೋಗಬೇಕು, ಒಂದೊಂದೇ ಹೆಜ್ಜೆ ಇಡಬೇಕು. ವಾಸನಾ ತ್ಯಾಗ ಏನಿದೆ ಅದು ಇಲ್ಲಿ ಪ್ರಮುಖವಾಗಿದೆ.
ವಾಸನಾ ತ್ಯಾಗ ಅಂತಂದರೆ ನಾವು ಇದ್ದಾಗ ಪ್ರಮುಖವಾಗಿ ಮಾಡಬಹುದಾದ, ತಿಳಿದದ್ದನ್ನು ಮಾಡಬಹುದಾದ, ಸ್ವಲ್ಪ ಮತ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತೇನಿದೆ, ಆ ವಿಚಾರವನ್ನು ಅನುಸಂಧಾನ ಮಾಡೋದಕ್ಕೆ ಬೇಕಾಗಿರುವ ಅವತರಣಿಕೆ ಆಗಿರತಕ್ಕಂಥ ಈ ಉಪನಿಷತ್ತು ನಿಮಗೆ ನಿಧಾನಕ್ಕೆ ಕೈ ಹಿಡಿದು ಇದು ಭಗವದ್ಗೀತೆಯಂತೆಯೇ ನಡೆಸಿಕೊಂಡು ಹೋಗುತ್ತದೆ ಅಂತ ನಾನು ಹೇಳ್ತಾ ಇವತ್ತಿನ ಈ ನನ್ನ ಪ್ರವಚನವನ್ನು ನಾನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ. ಆಮೇಲೆ ಎಲ್ಲನೂ ಆನ್ ಮಾಡ್ಕೊಳ್ಳಿ. ನೀವು ಪ್ರಶ್ನೆ ಎದುರು ಕೇಳಿ. ಆಮೇಲೆ 5 ನಿಮಿಷ ಟೈಮ್ ಇರುತ್ತೆ.